ಮಾರ್ಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವೂ ಆಗುವರಂತಲೂ ಬರೆದದೆ. ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು. ಅದರ ಕೊನೆಯ ಮಾತು ಈ ರೀತಿಯಾಗಿದೆ: ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಆಧುನಿಕ ಯುಗದಲ್ಲಿ ವಿವಾಹ ಸಂಬಂಧವನ್ನು ಬೇರ್ಪಡಿಸುವಂಥದ್ದು, ವಿವಾಹ ವಿಚ್ಛೇದನವನ್ನು ಸಂಪಾದಿಸಿಕೊಳ್ಳುವಂಥದ್ದು, ಮುಂಜಾನೆ ಕಚೇರಿಗೆ ಹೋಗಿ ಸಾಯಂಕಾಲ ಮನೆಗೆ ಬಂದು ಅಂಗಿ ಬದಲಿಸುವುದಕ್ಕಿಂತಲೂ ಸುಲಭವಾದಂತಹ ಒಂದು ವಿಷಯವಾಗಿ ಪರಿಗಣಿಸಲ್ಪಡುತ್ತಿರುವಂತಹ ಒಂದು ಕಾಲಘಟ್ಟಕ್ಕೆ ನಾವು ಬಂದು ಸೇರಿದ್ದೇವೆ. ನಾವು ನಮ್ಮ ಹೆಂಡತಿಯನ್ನೋ ಗಂಡನನ್ನೋ ಬದಲಾಯಿಸಿಕೊಳ್ಳಬಹುದು, ಅಥವಾ ವಿಚ್ಛೇದನವನ್ನು ನಾವು ಹೊಂದಿಕೊಳ್ಳಬಹುದು. ದೇವರ ವಾಕ್ಯವು ಇದರ ಬಗ್ಗೆ ಏನು ಹೇಳುತ್ತದೆ ಎಂಬಂತಹ ಚರ್ಚೆ ಒಂದು ಕಡೆ ನಡೆಯುತ್ತಿರುವಾಗಲೇ ಅದಕ್ಕೆ ಯಾವುದೇ ಒಂದು ಗಾಂಭೀರ್ಯವನ್ನು ನಾವು ಕೊಡಬೇಕಾಗಿಲ್ಲ. ಅದೆಲ್ಲ ಅವರವರಿಗೆ ಬಿಟ್ಟಂತಹ ವಿಷಯ. ಯಾರನ್ನ ಬೇಕಾದರೂ ಯಾವಾಗ ಬೇಕಾದರೂ ಆಗಬಹುದು, ಯಾವಾಗ ಬೇಕಾದರೂ ಬದಲಿಸಬಹುದು ಎಂಬಂತಹ ಅನಿಸಿಕೆ ಇರುವಂತಹ ಅನೇಕ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಆದ್ದರಿಂದ ಈ ಮುಂಜಾನೆ ಈ ವಾಕ್ಯದ ಅಡಿಸ್ಥಾನದಲ್ಲಿ ವಿವಾಹ ವಿಚ್ಛೇದನದ ಕುರಿತಾಗಿ, ಅಥವಾ ನೇರ ಭಾಷೆಯಲ್ಲಿ ಹೇಳಿದರೆ ಡೈವೋರ್ಸ್, ಇದರ ಕುರಿತಾಗಿ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬಂಥದ್ದು. ಒಂದು ವೇಳೆ ನಾನು ಹೇಳುತ್ತಿರುವಂತಹ ಈ ಮಾತುಗಳು ಸರಿಯಲ್ಲ, ಅದಕ್ಕೆ ವಿಪರೀತವಾದ ರೀತಿಯಲ್ಲಿ ಅಂಥದ್ದನ್ನು ಮಾಡಿಕೊಳ್ಳಬಹುದು ಎಂಬುದಾಗಿ ಹೇಳುವಂತಹ ಸಭೆಗಳು ಇಂದು ಧಾರಾಳವಾಗಿ ನಮ್ಮ ಸಮೂಹದಲ್ಲಿದೆ. ಆ ರೀತಿಯಾಗಿ ಬೋಧಿಸುವಂತಹ ಬೋಧಕರು ನಮ್ಮ ಮಧ್ಯದಲ್ಲಿ ಧಾರಾಳವಾಗಿದ್ದಾರೆ. ಅದನ್ನು ಪುಷ್ಟೀಕರಿಸಿ ಬರೆಯಲ್ಪಟ್ಟಿರುವಂತಹ ಕಮೆಂಟ್ರಿಗಳು ಧಾರಾಳವಾಗಿ ಇಂದು ನಮ್ಮ ಮಧ್ಯದಲ್ಲಿದೆ. ಆದರೆ ಅದನ್ನೆಲ್ಲ ಹಿಂದಿಟ್ಟು ಧೈರ್ಯವಾಗಿ ದೇವರ ಆತ್ಮನ ಬಲದಲ್ಲಿ ನಿಂತುಕೊಂಡು ಈ ಮಾತುಗಳನ್ನು ನಿಮ್ಮೊಂದಿಗೆ ಹೇಳುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಈ ವಿಷಯವಾಗಿ ನಾವು ನೋಡುವಾಗ ಒಂದು ಮಾತು: ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. ಈ ಒಂದು ವಾಕ್ಯ ನಾವು ಬಹಳ ಗಾಂಭೀರ್ಯದಿಂದ ಪರಿಗಣಿಸಬೇಕಾದಂತಹ ಒಂದು ವಾಕ್ಯ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ ತಂದೆಯಾದ ದೇವರು ಸೃಷ್ಟಿಸಿದಂತಹ ಸಂದರ್ಭದಲ್ಲಿ ಪುರುಷನನ್ನು ಸ್ತ್ರೀಯನ್ನು ಅಥವಾ ಆದಮನನ್ನು ಹವ್ವಳನ್ನು ಸೃಷ್ಟಿಸಿದ ಮೇಲೆ ದೇವರು ತಾನೇ ಸ್ವಯಂ ತನ್ನ ಬಾಯಿಂದ ನುಡಿದಂತಹ ಒಂದು ಮಾತು ನಾವು ಇಲ್ಲಿ ಓದಿದಂತಹ ಈ ವಾಕ್ಯ. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಯ ಸುವಾರ್ತೆಗಳಿಗೆ ನಾವು ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಗನಾಗಿ ಲೋಕದಲ್ಲಿ ಅವತರಿಸಿದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಇದೇ ಮಾತನ್ನು ಸುವಾರ್ತೆಗಳಲ್ಲಿ ಹೇಳಿದ್ದಾನೆ ಎಂಬುದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಹೊಸ ಒಡಂಬಡಿಕೆಯ ಸಭೆಗೆ ಪಾಲಿಸುವುದಕ್ಕೋಸ್ಕರ ಕೊಡಲ್ಪಟ್ಟಿರುವಂತಹ ಪತ್ರಿಕೆಗಳಲ್ಲಿ ಅಪೊಸ್ತಲರು ಸಹ ಇದೇ ಮಾತನ್ನು ಮತ್ತು ಎತ್ತಿ ಹೇಳಿದ್ದಾರೆ. ಹೀಗೆ ತಂದೆಯಾದ ದೇವರಿಂದಲೂ ಮಗನಾದ ಯೇಸು ಕ್ರಿಸ್ತನಿಂದಲೂ ಪವಿತ್ರಾತ್ಮ ಪ್ರೇರಿತರಾಗಿ ಅಪೊಸ್ತಲರಿಂದಲೂ ನುಡಿಯಲ್ಪಟ್ಟಂತಹ ಈ ಮಾತನ್ನು ಯಾವುದೇ ಗಾಂಭೀರ್ಯತೆ ಇಲ್ಲದೆ ಬದಿಗಿಟ್ಟು ಇದೆಲ್ಲ ನಮ್ಮ ಇಷ್ಟ, ವೈಯಕ್ತಿಕ ಸ್ವಾತಂತ್ರ್ಯ ಎಂಬುದಾಗಿ ಹೇಳಿಕೊಳ್ಳುವವರೇ, ನಾನು ಒಂದು ವಿಷಯವನ್ನು ಹೇಳುತ್ತೇನೆ: ದೇವರಿಗೆ ವಿರುದ್ಧವಾಗಿ ದಂಗೆ ಹೇಳುವಂಥದ್ದು ಯಾವ ರೀತಿಯಲ್ಲಿಯೂ ಒಳ್ಳೆಯದಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇಲ್ಲಿ ಕರ್ತನು ಹೇಳಿದಂತಹ ಆ ನುಡಿ, ಆತನು ಹೇಳಿದ್ದು ಮನುಷ್ಯರು ಅಗಲಿಸಬಾರದು, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ನಾವು ವ್ಯಕ್ತವಾಗಿ ನೋಡುತ್ತೇವೆ. ಇತ್ತೀಚಿನ ದಿವಸಗಳಲ್ಲಿ ಒಬ್ಬ ಸಹೋದರರು ಒಂದು ಮಾತನ್ನು ಈ ರೀತಿಯಾಗಿ ತಮ್ಮ ಪ್ರಸಂಗದ ಮಧ್ಯದಲ್ಲಿ ಹೇಳಿದರು. ಇವರು ವಿವಾಹವಾಗಬೇಕಾದರೆ ದೇವರ ಸನ್ನಿಧಾನಕ್ಕೆ ಬಂದು ದೇವರೇ ಕೂಡಿಸಿದನು ಎಂಬುದಾಗಿ ಹೇಳಿ ವಿವಾಹವಾಗುತ್ತಾರೆ. ಬಿಟ್ಟ ಬಿಡಬೇಕು ಎಂಬುದಾಗಿ ಎನಿಸುವಾಗ ದೇವರನ್ನು ಸಭೆಯನ್ನು ಬಿಟ್ಟು ಕೋರ್ಟ್ ಕಚೇರಿಗಳಿಗೆ ಹೋಗಿ ಮನುಷ್ಯರಿಂದ ಇದನ್ನು ಪಡೆದುಕೊಳ್ಳುತ್ತಾರೆ. ಇದು ಯಾವ ನ್ಯಾಯ ಎಂಬುದಾಗಿ ಅದೇ ಪ್ರಶ್ನೆಯನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಡುವುದಕ್ಕೂ ನಾನು ಇಷ್ಟಪಡುವನಾಗಿದ್ದೇನೆ. ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ದೇವರ ವಾಕ್ಯವು ಹೇಳುವುದಾದರೆ, ಅದನ್ನ ಮತ್ತೆ ಅಗಲಿಸಬೇಕಾದರೆ ದೇವರಿಗಿಂತಲೂ ಶಕ್ತನಾದಂತಹ ಒಂದು ವ್ಯಕ್ತಿತ್ವವು ಪ್ರತ್ಯಕ್ಷನಾಗಲೇಬೇಕು. ಆದ್ರಿಂದ ದೇವರಿಂದಲೂ ಶಕ್ತರಾದವರು, ದೇವರಿಗಿಂತಲೂ ಉನ್ನತರಾದವರು ಯಾರಾದರೂ ಇದ್ದರೆ ಅವರು ದಯಮಾಡಿ ವಿವಾಹವನ್ನು
ಅಥವಾ ವಿವಾಹಿತರಾದವರನ್ನು ಬೇರ್ಪಡಿಸಬಹುದು. ಅಂಥವ್ರು ಯಾರಾದರೂ ಇಲ್ಲಿದ್ದೀರಿ ಎಂಬುದಾಗಿ ನಾನು ನಂಬೋದಿಲ್ಲ. ಇದ್ದರೆ ಕೂಟವಾದ ಮೇಲೆ ನಿಮ್ಮನ್ನು ಭೇಟಿ ಆಗುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಯಾಕಂದ್ರೆ ದೇವರನ್ನ ಮಾತ್ರ ನಾವು ನೋಡಿದ್ದೇವೆ, ಅದಕ್ಕಿಂತಲೂ ದೊಡ್ಡವರು ಯಾರಾದರೂ ಇದ್ದಾರೆ ಎಂಬುದಾಗಿ ಈವರೆಗೆ ನಾವು ನೋಡಿಲ್ಲ. ಇದು ದೇವರ ವಾಕ್ಯ ಹೇಳುವಂತಹ ಒಂದು ಪ್ರಾಮುಖ್ಯವಾದಂತಹ ಸತ್ಯವಾಗಿದೆ. ಅದರಿಂದ ಕ್ರೈಸ್ತ ವಿವಾಹವು ಮನುಷ್ಯರಿಂದ ಅಗಲಿಸಬಾರದಂತಹ ಒಂದು ಸಂಬಂಧವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ವಿವಾಹವು ಅಥವಾ ಎರಡು ವ್ಯಕ್ತಿಗಳ ನಡುವೆ, ಒಬ್ಬ ಪುರುಷನ ಮತ್ತು ಸ್ತ್ರೀಯ ನಡುವೆ ನಡೆಯುವಂತಹ ಈ ವಿವಾಹವು ಯಾವುದಕ್ಕೋಸ್ಕರ ನಡೆಯಬೇಕು ಎಂಬುದಕ್ಕೆ ದೇವರ ವಾಕ್ಯದಲ್ಲಿ ಕಾರಣಗಳಿದೆ. ಅದು ಮಾನುಷಿಕವಾದಂತಹ ಕಾರಣಗಳು ಮಾತ್ರವಲ್ಲ. ಮನುಷ್ಯನು ತನ್ನ ಇಷ್ಟ ಬಂದಂತೆ ತನಗೆ ಜೊತೆಯಾಗಿ ಯಾರಾದರೂ ಬೇಕು. ಕೆಲವರಿಗೆ ರಾತ್ರಿ ಒಂಟಿಯಾಗಿ ಮಲಗಲು ಹೆದರಿಕೆ, ಪಕ್ಕದಲ್ಲಿ ಯಾರಾದರೂ ಬೇಕು, ಅದಕ್ಕೋಸ್ಕರ ಮದುವೆ ಆಗ್ತಾರೆ. ಕೆಲವರಿಗೆ ಮನೆಯಲ್ಲಿ ಬಟ್ಟೆ ಒಗೆಯುವುದಕ್ಕೆ ಜನ ಯಾರಾದರೂ ಬೇಕು, ಅದಕ್ಕೋಸ್ಕರ ಮದುವೆ ಆಗುತ್ತಾರೆ. ಕೆಲವರು ಅವರ ಪ್ರಾಯಸ್ಥರಾದ ಅಮ್ಮನನ್ನು ನೋಡಿಕೊಳ್ಳಿಕ್ಕೆ ಯಾರಾದರೂ ಬೇಕು, ಅದಕ್ಕೋಸ್ಕರ ಮದುವೆ ಆಗುತ್ತಾರೆ. ಆದ್ರೆ ಇದು ಯಾವುದು ದೇವರ ವಾಕ್ಯವು ಕೊಡುವಂತಹ ಕಾರಣಗಳಲ್ಲ. ದೇವರ ವಾಕ್ಯವು ಕೊಡುವಂತಹ ಕೆಲವು ಕಾರಣಗಳನ್ನು ನಿಮ್ಮ ಮುಂದೆ ಉಲ್ಲೇಖಿಸುವುದಕ್ಕೆ ನಾನು ಇಲ್ಲಿ ಇಷ್ಟಪಡುತ್ತೇನೆ. ಒಂದನೇದಾಗಿ, ಆದಿಕಾಂಡ 2ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಸೃಷ್ಟಿಯಲ್ಲಿ ತಂದೆಯಾದ ದೇವರು ತಾನೇ ಹೇಳಿದಂತಹ ವಾಕ್ಯ. ಆತನು ಹೇಳಿದ್ದು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಮೊದಲನೆಯ ಕಾರಣ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಆದುದರಿಂದ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಇಲ್ಲಿ ದೇವರು ಆದಮನನ್ನು ಸೃಷ್ಟಿಸಿದ ಮೇಲೆ ಮೊಟ್ಟ ಮೊದಲನೇದಾಗಿ ಆತನು ಹೇಳಿದಂತಹ ಒಂದು ಮಾತು, ಅದರ ಮೊದಲು ಬಾಕಿಯು ಎಲ್ಲವನ್ನು ಆತನು ಸೃಷ್ಟಿಸಿದ್ದಾನೆ. ಸೃಷ್ಟಿಯ ಕಾರ್ಯವೆಲ್ಲವೂ ಅಲ್ಲಿ ಮುಗಿದು ಹೋಗಿದೆ. ಕೊನೆಯದಾಗಿ ಈ ಮನುಷ್ಯನನ್ನು ಸೃಷ್ಟಿಸಿ ಆಮೇಲೆ ಇವುಗಳನ್ನೆಲ್ಲ ನೋಡಿದ ಮೇಲೆ ಆತನು ಹೇಳುವಂಥದ್ದು, ನಾನು ಸೃಷ್ಟಿಸಿದ್ದೆಲ್ಲವೂ ಒಳ್ಳೆಯದಾಗಿದೆ. ಅದರ ಹಿಂದಿನ ವಾಕ್ಯಗಳನ್ನು ಓದಿದರೆ ಬಹಳ ವ್ಯಕ್ತವಾಗಿ ನೋಡುತ್ತೇವೆ. ಆದರೆ ಒಳ್ಳೆಯದಲ್ಲ ಎಂಬುದಾಗಿ ಆತನು ಕಂಡುಕೊಂಡ ಒಂದೇ ಒಂದು ವಿಷಯ, ಅದು ಮನುಷ್ಯನು ಒಂಟಿ ಆಗಿರುವುದು ಒಳ್ಳೆಯದಲ್ಲ. ಆದ್ರಿಂದ ಯಾಕೆ ವಿವಾಹವನ್ನು ದೇವರು ಸ್ಥಾಪಿಸಿದ್ದಾನೆ? ಒಂಟಿತನವನ್ನು ನಿವಾರಿಸುವುದಕ್ಕಾಗಿ. ಮನುಷ್ಯ ಜೀವಿತದಲ್ಲಿ ಒಂಟಿತನ ಎಂಬಂಥದ್ದನ್ನು ಒಂದು ವೇಳೆ ನಾವು ಯಾರು ಅನುಭವಿಸಿರಲಿಕ್ಕಿಲ್ಲ. ನಾವು ಒಂಟಿಯಾಗಿದ್ದೇವೆ ಎಂಬುದಾಗಿ ಕೆಲವೊಮ್ಮೆ ನಮಗೆ ಭಾಸವಾಗಬಹುದು. ಯಥಾರ್ಥವಾದಂತಹ ಒಂಟಿತನ ಏನು ಎಂಬಂಥದ್ದು ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತದೆ. ಅದು ಬಹಳ ಘೋರವಾದಂತಹ ಒಂದು ಅನುಭವ, ಕಠಿಣವಾದಂತಹ ಒಂದು ಅನುಭವ. ಅದನ್ನು ತಾಳಿಕೊಂಡು ಮುಂದೆ ಹೋಗುವಂಥದ್ದು ಯಾರಿಗೂ ಸಾಧ್ಯವಿಲ್ಲ. ಇದಕ್ಕಿಂತಲೂ ಒಳ್ಳೆಯದು ಸಾಯುವುದೇ ಎಂಬಂತ ತೀರ್ಮಾನವನ್ನು ತೆಗೆದುಕೊಂಡು ಅನೇಕರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಾರೆ. ಈ ಆತ್ಮಹತ್ಯೆಗಳ ಹಿಂದೆ ಇರುವಂತಹ ಕಾರಣಗಳನ್ನು ನಾವು ಹುಡುಕುತ್ತಾ ಹೋಗುವುದಾದರೆ ಇದಕ್ಕೆಲ್ಲ ಇರುವಂತಹ ಮೂಲ ಕಾರಣ ಒಂಟಿತನ ಅವರ ಜೀವಿತದಲ್ಲಿ ಅನುಭವವಾದುದರಿಂದ. ಅದರಿಂದ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಅದಕ್ಕೋಸ್ಕರವೇ ಆತನು ಒಂದು ವ್ಯಕ್ತಿಯನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಆತನು ಹೇಳುವಂಥದ್ದು ಸರಿ ಬೀಳುವ ಸಹಕಾರಿ ಎಂಬುದಾಗಿ. ಈ ಸರಿ ಬೀಳುವ ಸಹಕಾರಿ ಅದರ ಆಂಗ್ಲ ಭಾಷೆಯಲ್ಲಿ ಎ ಹೆಲ್ಪ್ ಮೀಟ್ ಅಂಟು ಹಿಮ್, ಸಹಾಯಕರು ಎಂಬ ಒಂದು ಪದ ಅಲ್ಲಿ ನೋಡುತ್ತೇವೆ. ಅದರ ಅರ್ಥ, ಒಬ್ಬ ಪುರುಷನು ಒಬ್ಬ ಸ್ತ್ರೀಯನ್ನು ವಿವಾಹವಾಗುವಾಗ ಆಕೆ ಆತನ ಅಸಿಸ್ಟೆಂಟ್ ಅಥವಾ ಸಹಾಯಕಳು ಎಂಬ ಅರ್ಥ ಮಾತ್ರವಲ್ಲ, ಸಹಾಯಕಳು ಎಂಬಂತಹ ಹೆಲ್ಪರ್ ಎಂಬ ಪದದ ಅರ್ಥ ಆ ವ್ಯಕ್ತಿ ಇಲ್ಲದಿದ್ದರೆ ನೀನು ನಿಸ್ಸಹಾಯಕನು. ಆ ವ್ಯಕ್ತಿಯ ಸಹಾಯವಿಲ್ಲದೆ ನಿನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಸಂಬಂಧವುಳ್ಳಂತಹ ಒಂದು ಪದವಾಗಿದೆ. ಅದೇ ಮೊದಲನೆಯ ಕಾರಣ ವಿವಾಹಕ್ಕೋಸ್ಕರ ದೇವರು ಹೇಳಿದಂತಹ ಮಾತು. ಎರಡನೇದಾಗಿ, ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೆಯ ಪತ್ರಿಕೆಯ 7ನೇ ಅಧ್ಯಾಯದ 2ನೇ ವಾಕ್ಯಕ್ಕೆ ಬರೋಣ. ಅಲ್ಲಿ ನಾವು ಕಾಣುವಂಥದ್ದು, ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯು ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ. ಇಲ್ಲಿ ಆತನು ಹೇಳುವಂಥದ್ದು ಜಾರತ್ವವು ಪ್ರಬಲವಾಗಿರುವುದರಿಂದ. ಇಂದು ಲೋಕದಲ್ಲಿ ಜಾರತ್ವ ಎಂಬಂಥದ್ದು ಅದನ್ನು ನಾನು ಹೆಚ್ಚು ವಿವರಿಸಬೇಕಾಗಿಲ್ಲ. ಆ ಜಾರತ್ವವನ್ನು ನಿವಾರಿಸಬೇಕಾದ್ರೆ ಒಂದೇ ಒಂದು ಮಾರ್ಗ, ಪ್ರತಿಯೊಬ್ಬನಿಗೂ ಸ್ವಂತ ಹೆಂಡತಿ, ಪ್ರತಿಯೊಬ್ಬಳಿಗೂ ಸ್ವಂತ ಗಂಡ ಇರಬೇಕು. ಅಲ್ಲಿ ಈ ಗಂಡನು ಹೆಂಡತಿಯು ಅವರು ಸ್ವಂತವಾಗಿ ಇಬ್ಬರು ಇರುವಂತ ಸಂದರ್ಭದಲ್ಲಿ ಯಾವ ಜಾರತ್ವದ ಬಗ್ಗೆ ಆತನು ಹೇಳಿದ್ದಾನೆ ಎಂಬುದನ್ನ ನಾನು ಈ ಮಕ್ಕಳನ್ನು ಕೂರಿಸಿ ಇಲ್ಲಿ ಹೇಳಬೇಕಾಗಿಲ್ಲ, ನಿಮಗೆ ಅದು ಅರ್ಥವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಅದು ಇಂದು ಪ್ರಪಂಚದಲ್ಲಿ ಪ್ರಬಲವಾಗಿರುವುದರಿಂದ, ಪ್ರಬಲವಾಗಿದೆ ಅಂದರೆ
ಈ ಒಂದು ಅನೈತಿಕತೆ ಎಂಬಂತಹ ವಿಷಯವು ಇಂದು ಲೋಕದಲ್ಲಿ ಪ್ರಬಲವಾಗಿದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಅದನ್ನು ನಾವು ವ್ಯಕ್ತವಾಗಿ ನಮ್ಮ ಸುತ್ತಲೂ ಕಣ್ಣು ತೆರೆದು ನೋಡಿದರೆ ನೋಡೋರಾಗಿದ್ದೇವೆ. ಇದು ಲೋಕದಲ್ಲಿ ಮಾತ್ರವಲ್ಲ, ಇಂದು ಇದು ಸಭೆಯೊಳಗೂ ಹೊಕ್ಕಿದೆ ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ. ಎಷ್ಟೋ ಜನರು ಪ್ರಸಂಗಿಗಳು ಎಂಬುದಾಗಿ ಕರೆಯಲ್ಪಟ್ಟವರು, ಬೋಧಕರು ಎಂಬುದಾಗಿ ಹೇಳಲ್ಪಟ್ಟವರೆಲ್ಲ ಇದಕ್ಕೆ ಬಲಿಯಾಗಿದ್ದಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದುದರಿಂದ ಅಂಥದ್ದು ದೇವಜನರ ಮಧ್ಯದಲ್ಲಿ ನಡೆಯಬಾರದು. ಆದುದರಿಂದಲೇ ಅದು ಎರಡನೆಯ ಕಾರಣವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇನ್ನು ಮೂರನೇ ಒಂದು ಕಾರಣವನ್ನು ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದ 14ನೇ ವಾಕ್ಯ, ನಾನು ಮೊದಲು ಹೇಳಿದ್ದು 12ನೇ ವಾಕ್ಯ, ಇದು 14ನೇ ವಾಕ್ಯ. ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯನ್ನು ದೇವಜನಕ್ಕೆ ನಂಬಿಕೆ ಇಲ್ಲದವನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರರಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು, ಈಗಲಾದರೆ ಅವರು ದೇವಜನರಲ್ಲಿ ಸೇರಿದವರಾಗಿದ್ದಾರೆ. ಇನ್ನೊಂದು ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಾಕ್ಯ. ಸ್ತ್ರೀಯರು ಮಾನಸ್ಥ್ಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು. ಈ ಎರಡು ವಾಕ್ಯದಲ್ಲಿಯೂ ಮಕ್ಕಳ ವಿಷಯವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಮಕ್ಕಳನ್ನು ಹೆರುವುದರಲ್ಲಿ. ಹಾಗಾದ್ರೆ ಈ ವಿವಾಹದಕ್ಕೆ ನಾವು ದೇವರ ವಾಕ್ಯದಲ್ಲಿ ಕಾಣುವಂತಹ ಮೂರನೇ ಕಾರಣ, ಮಕ್ಕಳನ್ನು ಪಡೆದು ಪಾಲಿಸಿ ಪೋಷಿಸಿ ಬೆಳೆಸಿ ದೇವರ ಚಿತ್ತಾನುಸಾರವಾಗಿ ಒಂದು ಜನಾಂಗವನ್ನು ಈ ಲೋಕದಲ್ಲಿ ಎಬ್ಬಿಸಬೇಕು. ಈ ಮೂರು ಕಾರ್ಯಗಳನ್ನು ನಾವು ನೋಡುವರಾಗಿದ್ದೇವೆ. ಆದರೆ ಈ ಒಂದು ವಿವಾಹವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇದಕ್ಕೆಲ್ಲ ಒಂದು ಬುನಾದಿಯಾದಂತಹ ಅಪ್ಪಣೆ ಇದೆ. ಒಮ್ಮೆ ದೇವರು ನಿಮ್ಮನ್ನು ಒಂದು ಮಾಡಿದರೆ ಯಾವ ಕಾರಣದಿಂದಲೂ ಅದನ್ನ ಅಗಲಿಸಬಾರದು. ನನ್ನ ವಿಷಯಕ್ಕೆ ನಾನು ಇಲ್ಲಿ ಬರುತ್ತೇನೆ. ಇಲ್ಲಿ ನಾವು ಕಾಣುವಂತಹ ಒಂದು ಪ್ರಾಮುಖ್ಯವಾದಂತಹ ವಿಷಯ, ಹಾಗಾದ್ರೆ ವಿವಾಹ ವಿಚ್ಛೇದನಕ್ಕೆ, ಡೈವೋರ್ಸಿಗೆ ದೇವರ ವಾಕ್ಯದಲ್ಲಿ ಯಾವ ಆಸ್ಪದವೂ ಇಲ್ಲವೋ? ನಾನು ಹೇಳುವುದಾದ್ರೆ ಇಲ್ಲ ಎಂಬುದಾಗಿಯೇ. ಯಾಕಂದ್ರೆ ದೇವರ ವಾಕ್ಯವು ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿಯೂ ವ್ಯಕ್ತವಾಗಿಯೂ ನುಡಿಯುವಂಥದ್ದಾಗಿದೆ. ಅನೇಕರು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ಆಧಾರವಾಗಿಟ್ಟುಕೊಂಡು ಕೆಲವು ಕಾರಣದಿಂದ ಅವರು ಬೇರ್ಪಡಬಹುದು ಎಂಬುದಾಗಿ ವಾದಿಸಿ ಆ ಕಾರಣಗಳನ್ನು ಮುಂದಿಟ್ಟು ಬೇರ್ಪಟ್ಟು ಬೇರೊಬ್ಬರನ್ನ ವಿವಾಹವಾಗುವಂತಹ ವಾಡಿಕೆ ಇಂದು ಕ್ರೈಸ್ತ ಸಮೂಹದಲ್ಲಿಯೂ ವಿಶ್ವಾಸಿಗಳ ಸಭೆಗಳಲ್ಲಿಯೂ ಅಧಿಕವಾಗುತ್ತಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಆ ವೇದ ಭಾಗವನ್ನು ಮೊದಲನೇದಾಗಿ ನಾವು ಒಮ್ಮೆ ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ಆ ವೇದ ಭಾಗದ ಹಿನ್ನೆಲೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಫರಿಸಾಯರೊಂದಿಗೆ ಮಾತನಾಡುತ್ತಿದ್ದಂತಹ ಸಂದರ್ಭ. ಅವರು ಬಂದು ಈ ಪ್ರಶ್ನೆಯನ್ನು ಸ್ವಾಮಿಯೊಂದಿಗೆ ಹಾಕುತ್ತಾರೆ, ಒಬ್ಬನು ಡೈವೋರ್ಸ್ ಅಥವಾ ವಿವಾಹ ವಿಚ್ಛೇದನವನ್ನ ಪಡೆದುಕೊಳ್ಳಬಹುದೋ ಎಂಬುದಾಗಿ. ಆ ಸಂಭಾಷಣೆಯ ಮಧ್ಯದಲ್ಲಿ ಕರ್ತನು ಹೇಳಿದಂತಹ ಒಂದು ನುಡಿ ಅಲ್ಲಿ ಕಾಣುವಂಥದ್ದು, ಅವರು ಆತನನ್ನು ಹಾಗಾದ್ರೆ ತ್ಯಾಗ ಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಯಾಕೆ ಅಪ್ಪಣೆ ಕೊಟ್ಟನು? ಹಾಗಾದ್ರೆ ಇಲ್ಲಿ ಮೋಶೆ ಒಂದು ಅಪ್ಪಣೆ ಕೊಟ್ಟಿದ್ದಾನೆ, ತ್ಯಾಗ ಪತ್ರ ಕೊಟ್ಟು ಬಿಟ್ಟು ಬಿಡಬಹುದು ಎಂಬುದಾಗಿ. ಅದನ್ನು ಹಿಡ್ಕೊಂಡಿದ್ದಾರೆ, ಅದನ್ನು ಹಿಡ್ಕೊಂಡು ಕರ್ತನ ಬಳಿಗೆ ಬಂದಿದ್ದಾರೆ. ಆಮೇಲೆ ಅದಕ್ಕೆ ಉತ್ತರವಾಗಿ ಆತನು, ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಅದಕ್ಕಿರುವ ಕಾರಣ ನಿಮ್ಮ ಮೊಂಡುತನ, ನಿಮ್ಮ ಹೃದಯದ ಕಾಠಿನ್ಯತೆ, ದ ಹಾರ್ಡ್ನೆಸ್ ಆಫ್ ಯುವರ್ ಹಾರ್ಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ನಾವು ನೋಡುವರಾಗಿದ್ದೇವೆ. ಆಮೇಲೆ ಆದ್ರೆ ಆದಿಯಿಂದ ಹಾಗೆ ಇರಲಿಲ್ಲ. ಈ ಒಂದು ಪದ್ಧತಿ ಅಂದರೆ ತನ್ನ ಹೆಂಡತಿಯನ್ನು ಗಂಡನನ್ನು ಬಿಟ್ಟು ಬಿಡುವ ಒಂದು ಪದ್ಧತಿ ಆದಿಯಿಂದ ಹಾಗೆ ಇರಲಿಲ್ಲ ಎಂಬುದಾಗಿ ಸ್ವಾಮಿ ಇಲ್ಲಿ ಹೇಳುತ್ತಾ ಇದ್ದಾನೆ. ಇವತ್ತು ಜನರು ಹೇಳ್ತಾರೆ, ಬ್ರದರ್ ಇದೆಲ್ಲ ಎಷ್ಟೋ ಕಾಲದಿಂದ ನಮ್ಮ ಸಭೆಗಳಲ್ಲಿ ನಡೀತಾ ಇದೆ, ಅದು ಹಾಗೆ ನಡೀಲಿ ಎಂಬುದಾಗಿ. ಆದ್ರೆ ಕರ್ತನು ಹೇಳುವಂಥದ್ದು ಆದಿಯಿಂದ ಅದು ಹಾಗೆ ಇರಲಿಲ್ಲ. ಆಮೇಲೆ ಆತನು ಹೇಳುವಂತಹ ಕಾರಣ, ಮತ್ತು ಆದರದ ಕಾರಣದಿಂದ ಅಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು. ಯೇಸು ಸ್ವಾಮಿ ಹೇಳಿದಂತಹ ಮಾತು. ಅದರಿಂದ ಇಂದು
ಗಂಡನಾಗಲಿ ಹೆಂಡತಿ ಆಗಲಿ ಎರಡೂ ಕಡೆಯವರು, ಇದಕ್ಕೆ ಜೊತೆಯಾಗಿ ನಿಲ್ಲುವುದಕ್ಕೆ ಮನೆಯವರು, ಕೆಲವು ಸಭೆಗಳೆಲ್ಲ ಇರೋದ್ರಿಂದಲೇ ಇದು ಪ್ರಬಲವಾದಂತಹ ಒಂದು ವಾದವಾಗಿ ಮುಂದೆ ಬಂದಿದೆ. ಅವರು ಹೇಳುವಂತಹ ನ್ಯಾಯದಲ್ಲಿ ಒಂದು ಪ್ರಾಮುಖ್ಯವಾದ ವಿಷಯ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಆದರದ ಕಾರಣದಿಂದ ಬಿಟ್ಟು ಬಿಡಬಹುದು ಎಂಬುದಾಗಿ ಸ್ವಾಮಿ ತಾನೇ ಹೇಳಿದ್ದಾನೆ. ಆದುದರಿಂದ ಈ ವ್ಯಕ್ತಿಯನ್ನು ನಾನು ಬಿಟ್ಟು ಬೇರೊಬ್ಬ ವ್ಯಕ್ತಿಯನ್ನು ಮದುವೆ ಆಗುತ್ತೇನೆ ಎಂಬುದಾಗಿ ಹೇಳುವಂತಹ ಒಂದು ವಾದ. ಆದರೆ ಈ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 7ನೇ ವಾಕ್ಯದಿಂದ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ಆದರ ಎಂಬ ಪದದ ಅರ್ಥವನ್ನು ಚೆನ್ನಾಗಿ ನಾವು ಗ್ರಹಿಸಿಕೊಂಡರೆ ಮಾತ್ರವೇ ಆತನು ಏನು ಉದ್ದೇಶಿಸಿದ್ದಾನೆ ಎಂಬುದನ್ನು ನಾವು ಅಲ್ಲಿ ತಿಳಿದುಕೊಳ್ಳಬಹುದು. ಅಲ್ಲಿ ಆದರದ ಕಾರಣದಿಂದ ಎಂಬುದಾಗಿ ಆತನು ಹೇಳುತ್ತಾನೆ. ಆಮೇಲೆ ಬಿಟ್ಟು ಬೇರೆ ವಿವಾಹವಾಗುವನು ವ್ಯಭಿಚಾರ ಮಾಡುತ್ತಾನೆ. ಹಾಗಾದ್ರೆ ಎರಡು ಪದವಿಲ್ಲ, ಆದರ ಮತ್ತು ವ್ಯಭಿಚಾರ ಎಂಬಂತಹ ಎರಡು ಪದಗಳು ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅನೇಕರು ಇದನ್ನು ಗಮನಿಸುವುದಿಲ್ಲ. ಇದು ಒಂದೇ ಪದವಲ್ಲ, ಎರಡು ಅರ್ಥವಿರುವಂತಹ ಪದಗಳು. ಅಲ್ಲಿ ಆದರ ಎಂಬಂತಹ ಪದ ಅದರ ಮೂಲ ಗ್ರೀಕ್ ಭಾಷೆಯಲ್ಲಿ ಫೋರ್ನಿಯಾ ಎಂಬಂತಹ ಒಂದು ಪದ ನಾವು ನೋಡುವರಾಗಿದೆ, ಅಥವಾ ಫಾರ್ನಿಕೇಶನ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ನೋಡುತ್ತೇವೆ. ಇವತ್ತಿನ ದಿವಸಗಳಲ್ಲಿ ಈ ಪೋರ್ನೋಗ್ರಾಫಿ ಎಂಬಂಥದ್ದು ಪ್ರಬಲವಾಗಿರುವಂತಹದ್ದು. ಒಂದು ಮೊಬೈಲ್ ಕೈಯಲ್ಲಿ ಸಿಕ್ಕಿದ್ರೆ ಅಥವಾ ಲ್ಯಾಪ್ಟಾಪ್ ಕೈಯಲ್ಲಿ ಸಿಕ್ಕಿದ್ರೆ, ವೈಯಕ್ತಿಕವಾಗಿ ಒಂದು ಪ್ಯಾಡ್ ತಮ್ಮಲ್ಲಿದ್ದರೆ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕೊಂಡು ಒಳಗೆ ಇದ್ದುಕೊಂಡು ಮತ್ತೆ ನೋಡುವಂತಹ ವಿಷಯಗಳು. ಬೇರೆ ಯಾರೂ ಇದಕ್ಕೆ ಸಾಕ್ಷಿ ಇಲ್ಲ. ಒಂದು ವಿಷಯ ಮಾತ್ರ ಇಲ್ಲಿ ಜಾಗ್ರತೆಯಿಂದ ಇರಬೇಕು. ನೀವು ಯಾವುದೇ ಒಂದು ವೆಬ್ಸೈಟಿಗೆ ಹೋಗಿ ಯಾವುದನ್ನಾದರೂ ನೋಡುತ್ತಿರುವಾಗ ಲೋಕದ ಅನೇಕ ಕಡೆಗಳಲ್ಲಿ ಇದು ರೆಕಾರ್ಡ್ ಆಗುತ್ತಾ ಇದೆ ಎಂಬುದನ್ನು ಮಾತ್ರ ನೀವು ಮರೆಯಬೇಡ್ರಿ. ಅದು ಹೇಳಿಕೆ ಈಗ ಸಮಯವಿಲ್ಲ. ಅಲ್ಲಿ ಫಾರ್ನಿಯಾ ಅಥವಾ ಫಾರ್ನಿಕೇಶನ್, ಅದೇ ಆದರ ಎಂಬಂತಹ ಆ ಒಂದು ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಆ ಒಂದು ಪದವು ವ್ಯಭಿಚಾರ ಎಂಬಂತ ಪದವು ವ್ಯತ್ಯಸ್ತವಾದಂತಹ ಒಂದು ಪದ. ಅಲ್ಲಿ ಫಾರ್ನಿಕೇಶನ್ ಎಂಬಂತ ಪದ ಉಪಯೋಗಿಸಲ್ಪಟ್ಟಿರುವಂಥದ್ದು ವಿವಾಹ ಪೂರ್ವ ಸಂಬಂಧಕ್ಕೆ ಒಳಪಟ್ಟಂತಹ ಒಂದು ಪದ, ವಿವಾಹಿತರ ಮಧ್ಯದಲ್ಲಿ ನಡೆಯುವಂಥದ್ದಲ್ಲ. ವಿವಾಹಿತರಾದ ಮೇಲೆ ಅಂಥದ್ದೇನಾದರೂ ನಡೆದರೆ ಅದನ್ನು ವ್ಯಭಿಚಾರ, ಅಡಲ್ಟ್ರಿ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿಯೂ ಕನ್ನಡ ಭಾಷೆಯಲ್ಲಿ ವ್ಯಭಿಚಾರ ಎಂಬುದಾಗಿಯೂ ನಾವು ನೋಡುತ್ತೇವೆ. ಆದರೆ ವಿವಾಹ ಪೂರ್ವ ಅದು ಫಾರ್ನಿಯಾ ಅಥವಾ ಆದರ ಎಂಬ ಪದವನ್ನು ನೋಡುತ್ತೇವೆ. ಆದ್ರಿಂದ ಇಲ್ಲಿ ಆದರದ ನಿಮಿತ್ತವಾಗಿ ಎಂಬುದಾಗಿ ಹೇಳಿದರೆ, ಒಬ್ಬ ಕನ್ನಿಕೆ ಒಬ್ಬ ಪುರುಷನೊಂದಿಗೆ ವಿವಾಹವಾಗಲು ನಿಶ್ಚಯಿಸಲ್ಪಟ್ಟ ಮೇಲೆ ಅವರು ವಿವಾಹಿತರಾಗುವ ಮೊದಲು ಆಕೆಯ ಜೀವಿತದಲ್ಲಿಯೋ ಆತನ ಜೀವಿತದಲ್ಲಿಯೋ ಬೇರೆ ಯಾವುದೋ ಒಂದು ಸಂಬಂಧ ಇತ್ತು ಎಂಬುದನ್ನ ಅವರು ಕಂಡುಕೊಂಡರೆ ಆ ವ್ಯಕ್ತಿಯನ್ನು ಅವರೊಂದಿಗೆ ಜೀವಿಸುವುದಕ್ಕೆ ಬಿಟ್ಟು ನೀನು ಅದರಿಂದ ಮುಕ್ತನಾಗಬಹುದು. ಆ ಅರ್ಥದಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕಿರುವಂತಹ ಅತ್ಯುತ್ತಮ ಒಂದು ಉದಾಹರಣೆ ಮತ್ತಾಯನ ಸುವಾರ್ತೆಯ ಪ್ರಾರಂಭ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನನ ಸಮಯದಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ ಯೋಸೇಫನೊಂದಿಗೆ ಹೇಳಿದಂತಹ ಮಾತು. ಅದಕ್ಕಿಂತ ಮೊದಲು ಮರಿಯಳು ಗರ್ಭಿಣಿ ಆದಳು ಎಂಬುದಾಗಿ ನೋಡುತ್ತೇವೆ. ಅವರು ವಿವಾಹ ನಿಶ್ಚಿತಾರ್ಥ ಹೊಂದಿದವರಾಗಿದ್ದರು, ಇನ್ನೂ ವಿವಾಹಿತರಾಗಿರಲಿಲ್ಲ. ಅದು ವ್ಯಕ್ತವಾಗಿ ನಾವು ನೋಡುತ್ತೇವೆ. ಅವರು ಇನ್ನೂ ವಿವಾಹಿತರಾಗಿರಲಿಲ್ಲ. ವಿವಾಹಿತರಾಗದೆ ಅವರಿಬ್ಬರು ಒಂದಾಗುವುದಕ್ಕೆ, ಸೇರುವುದಕ್ಕೆ ಸಾಧ್ಯವಿಲ್ಲ. ಶಾರೀರಿಕವಾದ ಯಾವ ಸಂಬಂಧವೂ ಅವರಲ್ಲಿಲ್ಲ. ಆದರೆ ನಿಶ್ಚಿತಾರ್ಥವಾಗಿತ್ತು. ಅಂದಿನ ಪದ್ಧತಿಯ ಪ್ರಕಾರ ನಿಶ್ಚಿತಾರ್ಥವಾದ ವಧುವನ್ನು ಹೆಂಡತಿ ಎಂಬುದಾಗಿ ಅವರು ಕರೆಯುತ್ತಾ ಇದ್ದರು. ಆದರೆ ಶಾರೀರಿಕವಾದ ಸಂಬಂಧದಲ್ಲಿ ಇವರು ಏರ್ಪಡುವುದಿಲ್ಲ. ಅಂತಹ ಒಂದು ಸಮಯದಲ್ಲಿ ಮರಿಯಳು ಗರ್ಭಿಣಿಯಾದಳು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. ಇದನ್ನು ತಿಳಿದುಕೊಂಡ ಯೋಸೇಫನು ಏನು ಮಾಡಿದನು? ಗುಟ್ಟಾಗಿ ಅಥವಾ ಗುಪ್ತವಾಗಿ ಅವಳನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಅವನು ಆಲೋಚಿಸಿದನು. ಅಲ್ಲಿ ಯೋಸೇಫನು ಮಾಡಿದ್ದು ತಪ್ಪಲ್ಲ. ಯಾಕಂದ್ರೆ ಆದರದ ಕಾರಣದಿಂದ ಒಬ್ಬನು ತನಗೋಸ್ಕರ ನಿಶ್ಚಿತಾರ್ಥವಾಗಿರುವ ಸ್ತ್ರೀಯನ್ನ ಬಿಟ್ಟು ಬಿಡಬಹುದು. ಯಾಕಂದ್ರೆ ಇನ್ನೂ ಅವರ ವಿವಾಹವು ಆಗಲಿಲ್ಲ ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಅದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಡೈವೋರ್ಸ್ ಎಂಬುದಾಗಿಯೂ ಕೆಲವು ಕಡೆ ಹೇಳಿದ್ದಾರೆ. ಅಂದ್ರೆ ಬಿಟ್ಟು ಬಿಡುವಂತಹ ಆ ಒಂದು ಪ್ರಕ್ರಿಯೆ. ಆಮೇಲೆ ಯೋಸೇಫನಿಗೆ ದೇವದೂತನು ಪ್ರತ್ಯಕ್ಷನಾಗಿ ಕೆಲವು ಮಾತುಗಳನ್ನು ಆಡಿದ ಮೇಲೆ ಆತನಿಗೆ ಸರಿ ಏನೆಂಬುದಾಗಿ ಗೊತ್ತಾಯಿತು. ನಾನು ಯಾಕೆ ಉದಾಹರಣೆ ಹೇಳಿದೆ ಎಂಬುದಾಗಿ ಹೇಳಿದ್ರೆ, ಆ ಆದರ ಎಂಬಂತ ಪದ, ಫಾರ್ನಿಕೇಶನ್ ಎಂಬಂತ ಪದ ವಿವಾಹ ಪೂರ್ವ ಜೀವಿತದಲ್ಲಿ ಸಂಬಂಧಪಟ್ಟಂತಹ ಒಂದು ವಿಷಯ. ಆದ್ರಿಂದ ವಿವಾಹ ನಿಶ್ಚಿತಾರ್ಥವಾದ ಮೇಲೆ ಯಥಾರ್ಥವಾಗಿ ವಿವಾಹ ಆಗುವುದಕ್ಕಿಂತ ಮೊದಲು ಆಕೆಗೋ ಆತನಿಗೋ ಬೇರೊಂದು ಸಂಬಂಧವಿದೆ. ಈ ವಿವಾಹವು ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಹೇರಲಾಗುತ್ತಿದೆ ಎಂಬುದಾಗಿ ಸಾಬೀತಾದರೆ ಅದರಿಂದ ನೀವು ಮುಕ್ತರಾಗಬಹುದು. ಅಲ್ಲದೆ ಒಮ್ಮೆ ದೇವರ ಸನ್ನಿಧಾನದಲ್ಲಿ ನಿಂತು ನೀವು ಒಡಂಬಡಿಕೆ ಮಾಡಿಕೊಂಡು ಒಂದಾದ ಮೇಲೆ ಯಾವ ರೀತಿಯಲ್ಲಿಯೂ ಅಂತಹ ಒಂದು ಬೇರ್ಪಡಿಸುವಿಕೆಗೆ ದೇವರ ವಾಕ್ಯ ಆಸ್ಪದ ಕೊಡುವುದಿಲ್ಲ. ಅದು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ ಹಿನ್ನೆಲೆ. ಇದನ್ನು ನಾವು ಸ್ಪಷ್ಟವಾಗಿ ನೆನೆಸಿಕೊಳ್ಳಬೇಕು. ಇನ್ನು ವಿವಾಹ ವಿಚ್ಛೇದನದ ವಿಷಯದಲ್ಲಿ
ದೇವರ ವಾಕ್ಯವು ಹೇಳುವಂತಹ ಮಾತುಗಳೇನು? ಕೆಲವು ಮಾತುಗಳನ್ನ ನಿಮ್ಮೊಡನೆ ಓದಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಮಲಾಕ್ಯನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯದ 16ನೇ ವಾಕ್ಯ. ಮಲಾಕ್ಯನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯದ 16ನೇ ವಾಕ್ಯ. ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ. ಬಹಳ ವ್ಯಕ್ತವಾಗಿ ದೇವರು ಹೇಳುವಂಥದ್ದು. ಹಾಗಾದ್ರೆ ಈ ವಿವಾಹ ವಿಚ್ಛೇದನದ ಬಗ್ಗೆ, ಪತ್ನಿ ತ್ಯಾಗ ಎಂಬಂತ ಪದ ಕನ್ನಡ ಭಾಷಾಂತರದಲ್ಲಿ ಉಪಯೋಗಿಸಲ್ಪಟ್ಟಿದೆ. ವಿವಾಹ ವಿಚ್ಛೇದನೆ ಅಥವಾ ಡಿವೋರ್ಸ್ ಇದೆಲ್ಲ ಒಂದೇ ಪದ. ಅದರ ಬಗ್ಗೆ ಕರ್ತನು ಹೇಳುವಂಥದ್ದು, ನಾನು ಅದನ್ನು ಹಾಗೆ ಮಾಡುತ್ತೇನೆ. ಇಲ್ಲಿ ಕನ್ನಡ ಭಾಷಾಂತರದಲ್ಲಿ ಅವನನ್ನು ಹಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಆಂಗ್ಲ ಭಾಷಾಂತರವನ್ನು ನೋಡುವುದಾದ್ರೆ ಐ ಹೇಟ್ ಡಿವೋರ್ಸ್, ಪತ್ನಿ ತ್ಯಾಗವನ್ನೇ ಅಥವಾ ವಿಚ್ಛೇದನವನ್ನೇ ನಾನು ಹಾಗೆ ಮಾಡುತ್ತೇನೆ ಎಂಬ ಅರ್ಥವನ್ನು ನಾವಲ್ಲಿ ನೋಡುವರಾಗಿದ್ದೇವೆ. ಆದ್ರಿಂದ ವಿಚ್ಛೇದನದ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮೊದಲು ನಾವು ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳಬೇಕಾದ ವಿಷಯ, ಯಾವ ಕಾರಣವನ್ನು ಬೇಕಾದರೂ ನೀವು ಒಡ್ಡಿರಿ, ಇದು ದೇವರಿಂದ ಹಾಗೆ ಮಾಡಲ್ಪಡುವಂತಹ ಒಂದು ವಿಷಯ. ಅದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವರಾಗಿದ್ದೇವೆ. ದೇವರು ಪ್ರೀತಿ ಸ್ವರೂಪನು, ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಮ್ಮೆಲ್ಲರನ್ನು ಪ್ರೀತಿಸುವವನು. ಹೀಗೆ ಪ್ರೀತಿ ಸ್ವರೂಪನಾದ ದೇವರೇ ಹಾಗೆ ಮಾಡುವಂತಹ ಒಂದು ವಿಷಯವಾಗಿದೆ ಈ ವಿವಾಹ ವಿಚ್ಛೇದನ ಎಂಬಂಥದ್ದು. ಆದ್ದರಿಂದ ಅದರ ಬಗ್ಗೆ ಆಲೋಚಿಸುವಾಗ ಬಹಳ ಜಾಗ್ರತೆಯಿಂದ ನಾವು ಆ ವಿಷಯವನ್ನು ನಿಭಾಯಿಸಬೇಕು. ಇನ್ನು ಅಲ್ಲಿ ಹೇಳುವಂಥದ್ದು, ವಿವಾಹ ವಿಚ್ಛೇದನ ಮಾಡುವವನು ತನ್ನ ಪತ್ನಿಗೆ ದ್ರೋಹ ಮಾಡುವವನಾಗಿದ್ದಾನೆ ಎಂಬುದಾಗಿಯೂ ಅದರ ಆ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ದ್ರೋಹ ಮಾಡುವವನಾಗಿದ್ದಾನೆ. ಮಲಾಕ್ಯ 2ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಆ ಮಾತನ್ನು ನಾವು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನೋಡುತ್ತೇವೆ. ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ದ್ರೋಹ. ಹಾಗಾದರೆ ವಿವಾಹ ವಿಚ್ಛೇದನ ಎಂಬಂಥದ್ದು ವಾಕ್ಯಕ್ಕನುಗುಣವಾಗಿ ತನಗೆ ದೇವರು ಕೊಟ್ಟ ಸಂಗಾತಿಯೊಡನೆ ಮಾಡುವಂತಹ ಒಂದು ದ್ರೋಹವಾಗಿದೆ. ಆ ದ್ರೋಹವನ್ನು ದೇವರು ಸಹಿಸುವುದಿಲ್ಲ. ಇದು ದೇವರ ವಾಕ್ಯ ಹೇಳುವಂತಹ ಮಾತು. ಅದರಿಂದ ಇಂತಹ ದ್ರೋಹಗಳಿಗೆ ಜೊತೆ ಯಾರು ನಿಲ್ಲಬಾರದು ಪ್ರಿಯರೇ. ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಸಭಾ ನಾಯಕರಾಗಿರಬಹುದು, ಸಭಾ ಹಿರಿಯರಾಗಿರಬಹುದು. ದ್ರೋಹ ಮಾಡುವುದಕ್ಕೆ ಎಂದು ನೀವು ಜೊತೆಯಾಗಿ ನಿಲ್ಲಬೇಡಿರಿ. ಇದು ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಆ ದ್ರೋಹ ಎಂಬ ಪದ ಮಲಾಕಿ 2:16ರಲ್ಲಿಯೂ ಮಾರ್ಕ 10:11ರಲ್ಲಿಯೂ, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಈ ವಿವಾಹ ವಿಚ್ಛೇದನದ ಕುರಿತಾಗಿ ನಾವು ಓದುವಂತಹ ಒಂದು ಪದವಾಗಿದೆ. ಮೂರನೇದಾಗಿ ವಿವಾಹ ವಿಚ್ಛೇದನದ ಬಗ್ಗೆ ದೇವರ ವಾಕ್ಯ ನಮಗೆ ತೋರಿಸಿಕೊಡುವಂತಹ ಸತ್ಯಾಂಶ, ಒಬ್ಬರನ್ನು ವಿಚ್ಛೇದಿಸಿ ಮತ್ತೊಬ್ಬರನ್ನು ವಿವಾಹವಾಗುವುದು ವ್ಯಭಿಚಾರವಾಗಿದೆ. ಇದನ್ನು ಹೇಳಿದಾಗ ಮಾತ್ರ ಕೆಲವರಿಗೆ ನನ್ನ ಮೇಲೆ ಸಿಟ್ಟು ಬರುತ್ತದೆ. ನೀನು ಯಾರೋ ನನ್ನನ್ನು ವ್ಯಭಿಚಾರ ಎಂಬುದಾಗಿ ಕರೆಯೋದಕ್ಕೆಂಬುದಾಗಿ. ನಾನಲ್ಲ ಹೇಳಿದ್ದು, ಇದು ಸ್ವಾಮಿ ಹೇಳಿದ ಮಾತು. ನಾನು ಅದನ್ನು ಓದುತ್ತಾ ಇದ್ದೇನೆ ಅಷ್ಟೇ. ಅದರಿಂದ ನನಗೆ ಯಾರು ಕಲ್ಲೆಸೆಬೇಡ್ರಿ. ಎಸೆದ್ರೂ ಪರವಾಗಿಲ್ಲ, ಹೊಡೆತ ತಿಂದ್ಕೊಳ್ತೇನೆ, ಆದ್ರೂ ಸತ್ಯ ಹೇಳೋದನ್ನು ನಿಲ್ಲಿಸೋದಿಲ್ಲ. ಇಲ್ಲಿ ಸ್ವಾಮಿ ಹೇಳುವಂಥದ್ದು, ನೀವು ವಿವಾಹ ವಿಚ್ಛೇದನವನ್ನು ಕೊಟ್ಟು ಬೇರೊಬ್ಬ ವ್ಯಕ್ತಿಯನ್ನು ವಿವಾಹವಾದರೆ ಅದು ವ್ಯಭಿಚಾರಕ್ಕೆ ಸಮಾನ ಅಥವಾ ವ್ಯಭಿಚಾರ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಒಮ್ಮೆ ವಿವಾಹ ವಿಚ್ಛೇದನದ ಬಗ್ಗೆ ಒಂದು ಸಭಾಕೂಟದಲ್ಲಿ ಚರ್ಚೆ ಉಂಟಾಯಿತು. ಅದು ಒಂದು ಸಭೆಯ ಸ್ಪೆಷಲ್ ಮೀಟಿಂಗ್ಸ್ನಲ್ಲಿ ಇದೇ ಒಂದು ಸಬ್ಜೆಕ್ಟ್ ಡೀಲ್ ಮಾಡಲ್ಪಡ್ತಾ ಇತ್ತು. ಆಗ ಆ ಸಭೆಯಲ್ಲಿ 2 ಗುಂಪಾಗಿ ಇದರ ಬಗ್ಗೆ ದೊಡ್ಡ ಚರ್ಚೆ. ಆಗ ಒಂದು ಗುಂಪಿನವರು ಇದನ್ನು ಹೇಳಿದ್ರು, ನಾನು ಅಲ್ಲಿದ್ದೆ. ಈ ವಾಕ್ಯವನ್ನು ಎತ್ತಿ, ದೇವರ ವಾಕ್ಯ ಹೇಳುವಂಥದ್ದು ವಿವಾಹ ವಿಚ್ಛೇದನ ಹೊಂದಿ ಬೇರೊಬ್ಬರನ್ನು ವಿವಾಹವಾದರೆ ಅದು ವ್ಯಭಿಚಾರ ಎಂಬುದಾಗಿ, ಆದ್ರಿಂದ ಆಗಬಾರದು. ಅದಕ್ಕೆ ಪ್ರತ್ಯುತ್ತರವಾಗಿ ಇನ್ನೊಂದು ಕಡೆಯವರು ಹೇಳಿದ್ದು, ಬ್ರದರ್, ಯವನಸ್ಥಳಾದಂತಹ ಒಬ್ಬ ವ್ಯಕ್ತಿ ವಿವಾಹ ವಿಚ್ಛೇದನ ಹೊಂದಿ ಆಮೇಲೆ ಅವರು ವಿವಾಹವಾಗದೇ ಇದ್ದರೆ ಅವರು ಯಾವುದಾದ್ರೂ ರೀತಿಯಲ್ಲಿ ವ್ಯಭಿಚಾರಕ್ಕೆ ಒಳಗಾಗುತ್ತಾರೆ. ಆದುದರಿಂದ ಅದನ್ನು ತಡೆಯುವುದಕ್ಕೋಸ್ಕರ ವಿವಾಹವಾಗಬೇಕು. ಅದು ಅವರ ವಾದ. ಕೊನೆಗೆ ನಾನು ಒಂದು ವಿಷಯ ಅವರೊಂದಿಗೆ ಈ ರೀತಿಯಾಗಿ ಹೇಳಿದೆ, ವಾಕ್ಯ ಹೇಳುವಂಥದ್ದು ನೀವು ಪರಿತ್ಯಾಗ ಮಾಡಿ ಮತ್ತೊಬ್ಬ ವ್ಯಕ್ತಿಯನ್ನ ವಿವಾಹ ಮಾಡಿಕೊಂಡರೆ ಅದು ವ್ಯಭಿಚಾರ. ನೀವು ಹೇಳುವಂಥದ್ದು ಪರಿತ್ಯಾಗ ಹೊಂದದವರು ವಿವಾಹವಾಗದೇ ಇದ್ದರೆ ಅವರು ವ್ಯಭಿಚಾರ ಮಾಡುತ್ತಾರೆ. ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ಹೇಗೂ ಇವರಿಗೆ ವ್ಯಭಿಚಾರ ಮಾಡಬೇಕು, ಯಾವುದನ್ನು ಮಾಡಬೇಕು ಎಂಬುದು ಮಾತ್ರವಲ್ಲವಾ? ನಾನು ಹೇಳಿದ್ದು ವಾಕ್ಯಾಧಾರದಲ್ಲಿ ಹೇಳಿದಂತಹ ಮಾತು.
ಇದೊಂದು ಆಯ್ಕೆ ಅಲ್ಲ ಪ್ರಿಯರೇ, ಇದು ವಾಕ್ಯ ಬಹಳ ವ್ಯಕ್ತವಾಗಿ ಹೇಳುವಂಥದ್ದು. ಇದು ದೇವರ ವಾಕ್ಯ ಹೇಳುವಂತಹ ಬಹಳ ವ್ಯಕ್ತವಾದಂತಹ ಒಂದು ವಿಷಯವಾಗಿದೆ. ಇನ್ನು ಮುಂದೆ ನಾವು ಹೋಗುವಾಗ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಬಿಟ್ಟು ಅಗಲಬಾರದು ಎಂಬುದು ಕರ್ತನ ಅಪ್ಪಣೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದ 10ನೇ ವಾಕ್ಯ ಮತ್ತು 11ನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ನಾವು ಓದುವಂಥದ್ದು, ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯು ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು. ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು, ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು. ಬಹಳ ವ್ಯಕ್ತವಾಗಿ ಇಲ್ಲಿ ಗಂಡನು ಹೆಂಡತಿಯನ್ನು ಬಿಡಬಾರದು, ಹೆಂಡತಿ ಗಂಡನನ್ನು ಬಿಡಬಾರದು. ಇದು ನನ್ನ ಅಪ್ಪಣೆಯಲ್ಲ, ಯೇಸು ಕ್ರಿಸ್ತನ ಅಪ್ಪಣೆ, ಕರ್ತನ ಅಪ್ಪಣೆ. ಅದನ್ನು ಎತ್ತಿ ಪೌಲನಲ್ಲಿ ಹೇಳುತ್ತಾ ಇದ್ದಾನೆ. ಇದು ನನ್ನ ಅಪ್ಪಣೆ ಮಾತ್ರವಲ್ಲ, ಇದು ಕರ್ತನ ಅಪ್ಪಣೆಯೂ ಆಗಿದೆ. ಆದ್ದರಿಂದ ವಿವಾಹ ವಿಚ್ಛೇದನದ ಬಗ್ಗೆ ಆಲೋಚಿಸಿ ಅಂತಹ ಕಾರ್ಯಕ್ರಮಗಳಲ್ಲಿ ಏರ್ಪಡುವವರೇ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಳ್ಳಿರಿ, ಅಪ್ಪಣೆಯನ್ನ ನೀವು ಮೀರುವವರಾಗಿದ್ದೀರಿ. ಅಪ್ಪಣೆಯನ್ನ ಮೀರಿದರೆ ಅದಕ್ಕೆ ಪರಿಣಾಮವಿದೆ, ಅದಕ್ಕೊಂದು ಕಾನ್ಸಿಕ್ವೆನ್ಸ್ ಇದೆ. ಅವಿಧೇಯತೆಗೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಇದು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂತಹ ಮಾತು. ಇದನ್ನೆಲ್ಲ ಬದಿಗಿಟ್ಟಲ್ಲೋ ಇಂದಿನ ಕಾಲದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ದೇವಜನರ ಮಧ್ಯದಲ್ಲಿ. ಅಯ್ಯೋ ಎಷ್ಟು ಕಷ್ಟ. ಆದ್ದರಿಂದ ಇದು ಕರ್ತನ ಅಪ್ಪಣೆಯಾಗಿದೆ. ಯಾರು ನೀವು ಒಬ್ಬರನ್ನೊಬ್ಬರು ಬಿಟ್ಟು ಅಗಲಬಾರದು ಎಂಬುದಾಗಿ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಇನ್ನು 5ನೇದಾಗಿ ನಾವಲ್ಲಿ ಕಾಣುವಂತಹ ಒಂದು ವಿಷಯ, ಒಂದು ವೇಳೆ ಯಾವುದಾದರೂ ಮಾನುಷಿಕ ಕಾರಣಗಳಿಂದ ಅಗಲಿದರೂ ಬೇರೊಂದು ವಿವಾಹವಾಗದೆ ಏಕಾಂಗಿಯಾಗಿಯೇ ಇರಬೇಕು. ಅದು ನನ್ನ ಮಾತಲ್ಲ, ಸ್ವಾಮಿ ಹೇಳಿದಂತ ಮಾತು, ದೇವರ ವಾಕ್ಯ ಹೇಳುವಂತ ಮಾತು. ನಾವು 7ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಒಂದು ವೇಳೆ ಅಗಲಿದರೂ, ಅಗಲಬಾರದು, ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು. ಇಲ್ಲಿ ನಾವು ವಾಕ್ಯದಿಂದ ಓದುವಾಗ ಕೆಲವೊಮ್ಮೆ ಸ್ತ್ರೀಯರ ವಿಷಯವಾಗಿ ಕೆಲವೊಮ್ಮೆ ಪುರುಷರ ವಿಷಯವಾಗಿ ಹೇಳಲ್ಪಟ್ಟಿದ್ರು. ಇದು ಕ್ರೈಸ್ತ ತತ್ವಕ್ಕೆ ಅನುಗುಣವಾಗಿ ನಾವು ನೋಡುವಾಗ ಅದು ಸ್ತ್ರೀಯರಿಗೂ ಪುರುಷರಿಗೂ ಏಕ ರೀತಿಯಲ್ಲಿ ಅನ್ವಯವಾಗುವಂತ ವಿಷಯಗಳೇ. ಹಾಗಾದ್ರೆ ಒಂದು ವೇಳೆ ಅಗಲಬಾರದು, ಆದರೆ ಮಾನುಷಿಕವಾದ ಯಾವುದಾದರೂ ಕಾರಣಗಳಿಂದ ನೀವು ಅಗಲಿದರೆ, ಮನುಷ್ಯರಲ್ವಾ, ಕೆಲವೊಮ್ಮೆ ಒಟ್ಟಿಗೆ ಒಂದೇ ಮನೆಯಲ್ಲಿ ಬದುಕಲಿಕ್ಕೆ ಆಗದಂತಹ ಸ್ಥಿತಿ ಬರಬಹುದು. ಅನೇಕ ಕಾರಣಗಳಿದೆ, ಅದನ್ನೆಲ್ಲ ವಿವರಿಸಲಿಕ್ಕೆ ಈಗ ನನ್ನ ಮುಂದೆ ಸಮಯವಿಲ್ಲ. ಆದ್ದರಿಂದ ವಾಕ್ಯವು ಅಗಲಬಾರದು ಎಂಬುದಾಗಿ ಹೇಳಿದರು. ಯಾವುದಾದರೂ ಮಾನುಷಿಕ ಕಾರಣದಿಂದ ಅಗಲಿದರೆ ಅವರು ಬೇರೆ ಒಬ್ಬ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಬಾರದು, ಅಂದರೆ ಬೇರೊಂದು ವಿವಾಹದಲ್ಲಿ ಅವರು ಏರ್ಪಡಬಾರದು, ಒಂಟಿಯಾಗಿಯೇ ಇರಬೇಕು. ಇದು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂತ ವಿಷಯ. ನಮ್ಮಲ್ಲಿರುವಂತಹ ಒಂದು ದೊಡ್ಡ ಧೋರಣೆ, ತಪ್ಪಾದ ಧೋರಣೆ ಏನು ಗೊತ್ತಾ, ಏನಾದ್ರೂ ಮಾಡಿ ಒಮ್ಮೆ ಈ ವಿಚ್ಛೇದನವನ್ನ ಜಸ್ಟಿಫೈ ಮಾಡಿದ್ರೆ, ಇದನ್ನ ನ್ಯಾಯೀಕರಿಸಿದ್ರೆ ಮತ್ತೆ ಆಟೋಮ್ಯಾಟಿಕ್ ಲೈಸೆನ್ಸ್ ಬೇರೆ ಆಗೋದಿಕ್ಕೆ ಎಂಬುದಾಗಿ ಅಲ್ಲ. ವಾಕ್ಯ ಅದಕ್ಕೆ ಅಪ್ಪಣೆ ಕೊಡೋದಿಲ್ಲ. ಮಾನುಷಿಕವಾದ ಕೆಲವು ಗಂಡಂದ್ರೆ ಹೆಂಡತಿಯರನ್ನು ಹೊಡಿತಾರೆ, ವೇದಿಯಲ್ಲಿ ನಿಂತುಕೊಂಡು ಡ್ರಮ್ ಹೊಡಿತಾರೆ, ಹಾಡಾಡ್ತಾರೆ, ಎಲ್ಲ ಮಾಡ್ತಾರೆ. ಮನೆಗೆ ಬಂದ ಅವಳನ್ನು ಬಗ್ಗಿಸಿ ಅವಳ ಬೆನ್ನಿಗೆ ಹೊಡಿತಾರೆ. ಆ ಡ್ರಮ್ ಪ್ರಾಕ್ಟೀಸ್ ಅವಳ ಬೆನ್ನ ಮೇಲೆ. ಇನ್ನು ಸಿಟ್ಟು ಬಂದು ಕೆಲವು ಹೆಂಡತಿ ಅಡಿಗೆ ಮನೆಯಿಂದ ಕತ್ತಿ ತಗೊಂಡು ಬಂದು ಈಗ ಮುಗಿಸ್ತಾನೆ, ಹೊರಟು ಹೋಗಿ ಇಲ್ಲಿಂದ ಹೇಳ್ತಾರೆ. ಅವನಿಗೆ ಅಲ್ಲಿ ಉರ್ಲಿಕ್ಕೆ ಅವನಿಗೆ ಆಗೋದು, ಅವನು ಹುಡ್ತಾನೆ ಮನೆ ಬಿಟ್ಟು. ಇಂಥ ಸ್ಥಿತಿ ಎಲ್ಲ ಆಗ್ಬೋದು. ಇದೆಲ್ಲ ನಡೆದಾಗ ಒಂದೇ ಸೂರಿನಲ್ಲಿ ಬದುಕೋದು ಮಾನಸಿಕವಾಗಿ ಕಷ್ಟವಾದಂತಹ ಸ್ಥಿತಿ ಇರಬಹುದು. ಹಾಗೆ ಒಂದು ವೇಳೆ ಮಾನಸಿಕ ಕಾರಣಗಳಿಂದ ನೀವು ಬೇರ್ಪಟ್ಟರೂ ಬೇರೊಂದು ಸಂಪರ್ಕದಲ್ಲಿ, ಸಂಬಂಧದಲ್ಲಿ ನೀವು ಎಂದಿಗೂ ಏರ್ಪಡಬಾರದು. ಅದು ವಾಕ್ಯ ಹೇಳುವಂತ ವಿಷಯ. ಇನ್ನು ಮುಂದೆ ನಾವು 6ನೇದಾಗಿ ಕಾಣುವಂತ ಅದರ ಮುಂದುವರಿಕೆ, ಸಮಾಧಾನ ಮಾಡಿಕೊಂಡು ತಿರುಗಿ ಒಂದಾಗುವುದಕ್ಕೆ ಸದಾ ಸನ್ನದ್ಧರಾಗಿರಬೇಕು. 7ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು, ರಿಕನ್ಸಿಲಿಯೇಷನ್. ಹಾಗಾದ್ರೆ ಮಾನಸಿಕ ಕಾರಣದಿಂದ ಒಬ್ಬ ಪುರುಷನೋ ಸ್ತ್ರೀಯೋ ತನ್ನ ಸಂಗಾತಿಯನ್ನು ಬಿಟ್ಟು ಸ್ವಲ್ಪ ಕಾಲ ಅಗಲಿದರೂ ಅವರು ಬೇರೊಬ್ಬರೊಂದಿಗೆ ಒಂದು ವಿವಾಹದಲ್ಲಿ ಏರ್ಪಡದೆ ಒಂಟಿಯಾಗಿ ನಿಂತುಕೊಂಡು ತಿರುಗಿ ರಿಕನ್ಸಿಲಿಯೇಷನ್, ಸಮಾಧಾನವಾಗುವುದಕ್ಕೋಸ್ಕರ ಪ್ರಯತ್ನ ಪಡುತ್ತಾ ಇರಬೇಕು.
ಇದು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂತಹ ಒಂದು ಮಾತು. ಸಮಯ ಇದ್ರೆ ಮುಂದಿನ ಸೆಕ್ಷನ್ ಅಲ್ಲಿ ನಾನು ಅದನ್ನು ವಿವರಿಸುತ್ತೇನೆ. ಆದರೆ ಪಕ್ಕನೆ ಒಂದು ಮಾತನ್ನು ಇಲ್ಲಿ ಹೇಳುತ್ತೇನೆ. ಈ ವಿವಾಹವೆಂಬಂಥದ್ದು ಕರ್ತನಾದ ಯೇಸು ಕ್ರಿಸ್ತನಿಗೂ ಸಭೆಗೂ ಇರುವಂತಹ ಸಂಬಂಧದ ಒಂದು ನೆರಳು. ಆದ್ರಿಂದ ಒಬ್ಬ ವಿಶ್ವಾಸಿ ಅವನು ವಿವಾಹಿತನಾದ ಮೇಲೆ ಯಾವುದಾದ್ರೂ ಕಾರಣದಿಂದ ಅವರು ಬೇರ್ಪಟ್ಟು ಜೀವಿಸುವುದಾದರೆ ಸಭೆಯಲ್ಲಿ ಒಬ್ಬ ವಿಶ್ವಾಸಿ ಆತ್ಮಿಕವಾಗಿ ಅನ್ಯೂನ್ಯತೆಯಿಂದ ಹಿಂಜರಿದು ಜೀವಿಸುವುದಕ್ಕೆ ಸಮಾನ. ಅವನ ರಕ್ಷಣೆ ನಷ್ಟವಾಗಿ ಹೋಗೋದಿಲ್ಲ. ಅವನಿಗೆ ಯಾವಾಗ ಬೇಕಾದರೂ ಮಾನಸಾಂತರ ಪಟ್ಟು ತಿರುಗಿ ಅನ್ಯೋನ್ಯತೆಗೆ ಬರುವುದಕ್ಕೆ ಬಾಗಿಲು ತೆರೆಯಲ್ಪಟ್ಟಿರುತ್ತದೆ. ಕರ್ತನ ಬರೋಣದವರೆಗೆ ಅದು ತೆರೆಯಲ್ಪಟ್ಟಿರುತ್ತದೆ. ಅದಕ್ಕೆ ಸಮಾನವಾದಂತಹ ಒಂದು ಸಂಬಂಧವೇ. ಆದ್ರಿಂದ ಮಾನುಷಿಕವಾದಂತಹ ಯಾವುದೇ ಕಾರಣದಿಂದ ಗಂಡನೋ ಹೆಂಡತಿಯೋ ತನ್ನ ಸಹಪಾಠಿಯಿಂದ ದೂರವಾಗಿದ್ದರೆ ಬೇರೊಂದು ಸಂಬಂಧದಲ್ಲಿ ಏರ್ಪಡದೆ ಜೀವಂತವಾಗಿರುವಷ್ಟು ಕಾಲ ತಿರುಗಿ ಬರುವುದಕ್ಕೋಸ್ಕರ, ಸಂಧಾನ ಪಟ್ಟುಕೊಳ್ಳುವುದಕ್ಕೋಸ್ಕರ, ಸಮಾಧಾನ ಹೊಂದುವುದಕ್ಕೋಸ್ಕರ, ಇಂಗ್ಲಿಷ್ನಲ್ಲಿ ರಿಕನ್ಸಿಲಿಯೇಷನ್, ಅದಕ್ಕೋಸ್ಕರ ಇರುವ ಬಾಗಿಲು ತೆರೆಯಲ್ಪಡಬೇಕು. ಈ ಮಧ್ಯೆ ಹೋಗಿ ಬೇರೆ ಒಂದು ವಿವಾಹವಾದರೆ ಏನಾಗ್ತದೆ? ಆ ಸಮಾಧಾನದ ಬಾಗಿಲು ಮುಚ್ಚಲ್ಪಡುತ್ತದೆ. ಆಮೇಲೆ ಅದಕ್ಕೆ ಆಸ್ಪದವಿಲ್ಲ. ಅದು ವಾಕ್ಯದ ತತ್ವಗಳಿಗೆ ವಿರುದ್ಧ. ಆದ್ರಿಂದ ಯಾವುದಾದರೂ ಕಾರಣಗಳಿಂದ ಯಾವುದಾದರೂ ಕುಟುಂಬದಲ್ಲಿ, ನಿನ್ನೆ ದಿವಸ ಸಹೋದರ ಒಂದು ಉದಾಹರಣೆಯಲ್ಲಿ ಹೇಳಿದರು. ಹೆಂಡತಿ ಸತ್ತ ಮೇಲೆ ಗಂಡ ಹೇಳಿದ್ರು, ಕಳೆದ 3 ವರ್ಷ ನಾವು ಇಬ್ಬರು ಒಬ್ಬರೊಂದಿಗೆ ಒಬ್ಬರು ಮಾತನಾಡಿರಲಿಲ್ಲ ಎಂಬುದಾಗಿ. ನೀವು ಒಟ್ಟಿಗಿದ್ರು ಅಗಲಿದ್ರು ಯಾವ ವ್ಯತ್ಯಾಸವೂ ಇಲ್ಲ. ಒಂದು ವೇಳೆ ಅಂಥದ್ದು ಏನಾದರೂ ಯಾವುದಾದರೂ ಕುಟುಂಬದಲ್ಲಿ ಇರುವುದಾದರೆ ನಾನು ಒಂದು ವಿಷಯ ಹೇಳುತ್ತೇನೆ ಪ್ರಿಯರೇ, ಎಂದಿಗೂ ಸದಾಕಾಲವು ತಿರುಗಿ ಹೊಂದಾಗುವುದಕ್ಕೆ ಪ್ರಯತ್ನ ಪಡುತ್ತಾ ಇರಬೇಕು. ಆ ಬಾಗಿಲು ಎಂದಿಗೂ ಮುಚ್ಚಲ್ಪಡಬಾರದು. ಇದರೊಂದಿಗೆ ನನ್ನನ್ನು ಕೇಳುತ್ತಿರುವಂತಹ ಯವನಸ್ಥರಾದಂತಹ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಅಂದರೆ ವಿವಾಹ ಪ್ರಾಯಕ್ಕೆ ಬಂದಿರುವವರೊಂದಿಗೆ ಒಂದು ಮಾತನ್ನು ಹೇಳುತ್ತೇನೆ. ಈಗ ಇರುವಂತಹ ಚಂದ ನೋಡಿ, ಈಗ ಇರುವಂತಹ ಮಸಲೆಲ್ಲ ನೋಡಿ ನಾನು ಆಕೆಯನ್ನು ಅಥವಾ ಆತನನ್ನು ವಿವಾಹವಾಗುತ್ತೇನೆ ಎಂಬುದಾಗಿ ಹೇಳಿದರೆ ಈ ಅಂದ ಚಂದ ಮಸಲೆಲ್ಲ ಹೋಗ್ತದೆ. ಈ ಚರ್ಮದಲ್ಲಿ ಎಲ್ಲ ನೆರಿಗೆ ಬೀಳ್ತದೆ. ಈ ಕೂದಲ ಬಣ್ಣ ಎಲ್ಲ ಬದಲಾಗ್ತದೆ. ಕೂತಲಿಂದ ಹೇಳ್ಬೇಕಾದ್ರೆ ಯಾರಾದ್ರೂ ಹಿಡಿದು ಎಬ್ಬಿಸುವ ಒಂದು ಕಾಲ ಬರುತ್ತದೆ. ನೀವು ಇದನ್ನ ಮಾತ್ರ ನೋಡಿಕೊಂಡು ವಿವಾಹವಾದರೆ ಈ ಶಕ್ತಿ ಎಲ್ಲ ಹೋದ ಮೇಲೆ ಬಿಟ್ಟು ಬಿಡಬೇಕಾಗ್ತದೆ. ಅದರಿಂದ ಒಮ್ಮೆ ಇದಕ್ಕೆ ಹೊಕ್ಕಿದ್ರೆ ಬೇರೆ ಮಾರ್ಗವಿಲ್ಲ. ಇದು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂತಹ ಒಂದು ವಿಷಯವಾಗಿದೆ. 7ನೇದಾಗಿ ನಾವು ಈ ವಿಷಯದಲ್ಲಿ ಕಾಣುವಂಥದ್ದು, ಸಂಗಾತಿಯು ಅವಿಶ್ವಾಸಿಯಾಗಿದ್ದರೂ, ಬಹಳ ವ್ಯಕ್ತವಾಗಿ ಇಲ್ಲಿ ಕೇಳಿಸಿಕೊಳ್ಳಿರಿ, ನಿಮ್ಮ ಸಂಗಾತಿಯು ಅಂದರೆ ನಿಮ್ಮ ಗಂಡನೋ ಹೆಂಡತಿಯೋ ಅವಿಶ್ವಾಸಿಯಾದರೂ ವಿಶ್ವಾಸಿಯಾದ ಸಂಗಾತಿಯು ಅವರ ಸಂಗಾತಿಯನ್ನ ವಿಚ್ಛೇದನಕ್ಕೆ ಒಡ್ಡಬಾರದು ಅಥವಾ ಅವರ ಕಡೆಯಿಂದ ವಿಚ್ಛೇದನ ಉಂಟಾಗಬಾರದು. ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 7ನೇ ಅಧ್ಯಾಯದ 12ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. 1 ಕೊರಿಂಥ 7ನೇ ಅಧ್ಯಾಯದ 12 ಮತ್ತು 13. ಮಿಕ್ಕಾದವರ ವಿಷಯದಲ್ಲಿ ಕರ್ತನ ಮಾತು ಇಲ್ಲವಾದರೆ ನನ್ನ ಅಭಿಪ್ರಾಯವೇನೆಂದರೆ, ಒಬ್ಬ ಸಹೋದರನಿಗೆ ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿ ಇರಲಾಗಿ ಆಕೆ ಅವನೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಅವನು ಆಕೆಯನ್ನು ಬಿಡಬಾರದು. ವ್ಯಕ್ತವಾಗಿದೆ. ಒಬ್ಬ ಸ್ತ್ರೀಗೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆಯನ್ನು ಅವನು ಬಿಡಬಾರದು. 1 ಕೊರಿಂಥ 7ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯ. ಇಲ್ಲಿ ನಾವು ನೋಡುವಂಥದ್ದೇನು? ಇಲ್ಲಿ ಗಂಡ ಹೆಂಡತಿ ಇದ್ದಾರೆ. ಅದರಲ್ಲಿ ಗಂಡ ವಿಶ್ವಾಸಿ, ಹೆಂಡತಿ ವಿಶ್ವಾಸಿ ಅಲ್ಲ. ಹೆಂಡತಿ ವಿಶ್ವಾಸಿ, ಗಂಡ ವಿಶ್ವಾಸಿ ಅಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಒಟ್ಟಿಗೆ ಜೀವಿಸುವುದು ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಏನು ಹೇಳುತ್ತದೆ? ಅದು ಹೇಳುವಂಥದ್ದು, ಅಂತಹ ಸಂದರ್ಭದಲ್ಲಿಯೂ ವಿಶ್ವಾಸಿಯ ಕಡೆಯಿಂದ ವಿವಾಹ ವಿಚ್ಛೇದನೆಗೆ ಒಂದು ಮುನ್ಗೈ ಅಥವಾ ಒಂದು ಪ್ರಾರಂಭ ಉಂಟಾಗಬಾರದು. ಅವರು ಎಂದಿಗೂ ಬಿಟ್ಟು ಬಿಡಬಾರದು. ಅವರ ಜೊತೆಯಲ್ಲಿಯೇ ಬಾಳಬೇಕು. ಯಾಕಂದ್ರೆ ದೇವರ ವಾಕ್ಯದ ತತ್ವದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಅವರಿಬ್ಬರು ಒಂದೇ ಶರೀರವಾಗಿದ್ದಾರೆ, ಒಂದೇ ದೇಹವಾಗಿದ್ದಾರೆ. ಹಾಗಾದ್ರೆ ಒಬ್ಬ ವಿಶ್ವಾಸಿ ಅವಿಶ್ವಾಸಿಯನ್ನ ಮದುವೆ ಆಗಬಹುದು ಎಂಬುದಾಗಿ ಅನೇಕರು ಈ ವಾಕ್ಯವನ್ನು ಎತ್ತಿಕೊಂಡು ಹೇಳುತ್ತಾರೆ. ಯಾಕಂದ್ರೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳಿದ್ದಾನೆ. ಅದರಿಂದ ಅದರ ಹಿನ್ನೆಲೆಯನ್ನು ನಾವಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಆ ವಾಕ್ಯದ ಹಿನ್ನೆಲೆ, ಅಲ್ಲಿ ಅವರಿಬ್ಬರು ಅಂದರೆ ಗಂಡನು ಹೆಂಡತಿಯು ಅವರಿಬ್ಬರು
ವಿವಾಹಿತರಾಗುವಾಗ ವಿಶ್ವಾಸಿಗಳಾಗಿರಲಿಲ್ಲ. ಇಲ್ಲಿ ಕೊರಿಂಥ ಪಟ್ಟಣಕ್ಕೆ ಪೌಲನು ಸಂಗಡಿಗರು ಇನ್ನು ಅನೇಕರು ಬಂದು ಸುವಾರ್ತೆ ಸಾರಿ ಅಲ್ಲಿ ಸಭೆ ಸ್ಥಾಪಿಸಲ್ಪಟ್ಟದ್ದು. ಆ ಮೊದಲು ಅವರು ವಿಶ್ವಾಸಿಗಳಾಗಿರಲಿಲ್ಲ, ಆದ್ರೆ ಅವರು ವಿವಾಹಿತರಾಗಿದ್ದಾರೆ. ಆದ್ರೆ ಇವರ ಸುವಾರ್ತೆಯನ್ನು ಕೇಳಿ ಅವರಿಬ್ಬರಲ್ಲಿ ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡುತ್ತಾರೆ. ಗಂಡ ರಕ್ಷಿಸಲ್ಪಡಬಹುದು, ಹೆಂಡತಿ ರಕ್ಷಿಸಲ್ಪಡೋದಿಲ್ಲ. ಹೆಂಡತಿ ರಕ್ಷಿಸಲ್ಪಡಬಹುದು, ಗಂಡ ರಕ್ಷಿಸಲ್ಪಡೋದಿಲ್ಲ. ಅಂತಹ ಸನ್ನಿವೇಶ, ಅದನ್ನು ಉದ್ದೇಶಿಸಿ ಇಲ್ಲಿ ಹೇಳುತ್ತಿರುವಂಥದ್ದು. ಅಲ್ಲದೆ ವಿಶ್ವಾಸಿ ಹೋಗಿ ಅವಿಶ್ವಾಸಿಯನ್ನ ಮದುವೆಯಾಗುವ ವಿಷಯವಲ್ಲ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಹೀಗೆ ಗಂಡನಿಗೆ ವಿಶ್ವಾಸಿಯಾಗಿದ್ದಾನೆ, ಹೆಂಡತಿ ವಿಶ್ವಾಸಿ ಅಲ್ಲ. ಹೆಂಡತಿ ವಿಶ್ವಾಸಿಯಾಗಿದ್ದಾಳೆ, ಗಂಡನು ವಿಶ್ವಾಸಿ ಅಲ್ಲ. ಆ ಸಂದರ್ಭದಲ್ಲಿ ವಿಶ್ವಾಸಿ ಅಲ್ಲದಂತಹ ವ್ಯಕ್ತಿ ವಿಶ್ವಾಸಿಯಾದ ವ್ಯಕ್ತಿಯೊಡನೆ ಒಗತನ ಮಾಡುತ್ತೇನೆ ಎಂಬುದಾಗಿ ಮನಸ್ಸಿದ್ದರೆ ನೀವು ಒಟ್ಟಿಗೆ ಇರಬೇಕು, ಎಂದಿಗೂ ವಿಚ್ಛೇದನ ಪಡೆದುಕೊಳ್ಳಬಾರದು. ಆದರೆ ಅವಿಶ್ವಾಸಿಯಾದಂತಹ ವ್ಯಕ್ತಿ ವಿಶ್ವಾಸದ ನಿಮಿತ್ತವಾಗಿ ನಿನ್ನೊಂದಿಗೆ ಇನ್ನು ನಾನು ಬದುಕುವುದಿಲ್ಲ ಎಂಬುದಾಗಿ ಹೇಳಿ ನಿನ್ನ ಬಿಟ್ಟು ಹೋಗುವುದಾದರೆ ಅವರು ಹೋಗಲಿ, ಅದಕ್ಕೆ ನೀನು ಹೊಣೆಯಲ್ಲ. ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ಳಬೇಕಿದ್ರೆ ಹಿನ್ನೆಲೆ. ಆದ್ರೆ ಹಾಗೆ ಹೋದರೂ ನೀನು ಒಂಟಿಯಾಗಿ ಇರಬೇಕು ಆ ವ್ಯಕ್ತಿ ಜೀವಂತವಾಗಿರುವವರೆಗೆ. ಅದಕ್ಕೆ ದೇವರ ವಾಕ್ಯದ ಕಾರಣಗಳೆಲ್ಲ ಇದೆ. ಅದರಿಂದ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದ 12-13 ವಾಕ್ಯಗಳನ್ನು ಎತ್ತಿಕೊಂಡು ಅವಿಶ್ವಾಸಿಯನ ವಿವಾಹವಾಗಬಹುದು ಎಂಬಂಥದ್ದನ್ನು ಯಾರೂ ಕನಸು ಕಾಣಬೇಡ್ರಿ. ಅದು ವಾಕ್ಯಾಧಾರದಲ್ಲಿ ನಾವು ಕಾಣುವಂತಹ ವಿಷಯವಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ವಿಶ್ವಾಸಿಯ ಕಡೆಯಿಂದ ಒಂದು ವಿವಾಹ ವಿಚ್ಛೇದನಕ್ಕೆ ಇನಿಷಿಯೇಷನ್ ಅಥವಾ ಒಂದು ಪ್ರಾರಂಭ ಅಲ್ಲಿ ಉಂಟಾಗಬಾರದು. ಇನ್ನು ಪುನರ್ವಿವಾಹ ಎಂಬಂಥದ್ದು ಇಲ್ಲಿ ಯಥಾರ್ಥವಾದಂತಹ ಒಂದು ಪ್ರಶ್ನೆ. ವಿವಾಹ ವಿಚ್ಛೇದನ ಎಂಬಂಥದ್ದಲ್ಲ, ಡಿವೋರ್ಸ್ ಎಂಬಂಥದ್ದಲ್ಲ. ಅದೊಂದು ಅಂಗೀಕರಿಸಲ್ಪಡುವ ಪದವೇ ಅಲ್ಲ. ಮಾನಸಿಕವಾಗಿ ನಾವು ಉಪಯೋಗಿಸುವಂತ ಒಂದು ಪದ ಹೊಸ ಒಡಂಬಡಿಕೆಯಲ್ಲಿ. ಇಲ್ಲಿ 99% ಜನರು ಈ ವಿಚ್ಛೇದನ ಪಡೆದುಕೊಳ್ಳುವುದು ಯಾಕೆ? ಬೇರೊಬ್ಬರನ್ನ ವಿವರಿಸೋದಕ್ಕೋಸ್ಕರ. ಮೊದಲೇ ಕನಸು ಕೊಂಡಿದ್ದಾರೆ, ಎಲ್ಲ ಪ್ಲಾನ್ ಮಾಡಿದ್ದಾರೆ. ಆದ್ರಿಂದ ನಾವು ಮೊದಲು ನೋಡಿದ್ದೇವೆ, ಯಾವುದಾದರೂ ಕಾರಣದಿಂದ ಅಗಲಿದರೂ ಸಾಧ್ಯತೆಗಳಿದೆ. ಆದರೆ ಪುನರ್ವಿವಾಹಕ್ಕೆ ನೀವು ಕೈ ಹಾಕಿದಾಗ ಅದು ದೊಡ್ಡ ತೊಂದರೆ ಕೊಡುವಂಥದ್ದಾಗಿದೆ. ಅದನ್ನೇ ಅಲ್ಲಿ ವ್ಯಭಿಚಾರ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥದ್ದು. ಹಾಗಾದ್ರೆ ಪುನರ್ವಿವಾಹವು ಆಗಬಾರದು. ದೇವರ ವಾಕ್ಯ ಏನು ಹೇಳುತ್ತದೆ? ಪುನರ್ವಿವಾಹಕ್ಕೆ ವಾಕ್ಯಾಧಾರಿತವಾದ ಕೆಲವು ಅವಕಾಶಗಳನ್ನ ನಾವು ಇಲ್ಲಿ ಓದಿ ತಿಳಿದುಕೊಳ್ಳೋಣ. ಒಂದು, ಇಬ್ಬರಲ್ಲಿ ಒಬ್ಬರು ಮರಣ ಹೊಂದಿದ್ದರೆ ಆ ಕಾರಣದಿಂದ ಬೇರೊಂದು ವಿವಾಹ ಆಗಬಹುದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದ 39ನೇ ವಾಕ್ಯ. ಮುತ್ತೈದೆಯು ತನ್ನ ಗಂಡನು ಜೀವದಿಂದ ಇರುವ ತನಕ ಅವನಿಗೆ ಬದ್ಧಳಾಗಿದ್ದಾಳೆ. ಗಂಡನು ಸತ್ತಿದ್ದರೆ ಆಕೆಯು ಬೇಕಾದವರನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರಳಾಗಿದ್ದಾಳೆ. ಇದು ವಾಕ್ಯ ಹೇಳುವಂಥದ್ದು. ಹಾಗಾದ್ರೆ ಈ ಪಾರ್ಟ್ನರ್ಸ್ ನಲ್ಲಿ ಒಬ್ಬರು ಜೀವಂತವಾಗಿರುವವರೆಗೆ ಬೇರೆ ಒಂದು ವಿವಾಹಕ್ಕೆ ಅಲ್ಲಿ ಆಸ್ಪದವಿಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಜೀವಂತವಾಗಿರುವವರೆಗೆ ಅವರು ಒಬ್ಬರಿಗೊಬ್ಬರು ಬಾಧ್ಯತೆ ಉಳ್ಳವರಾಗಿದ್ದಾರೆ, ಬಹಳ ವ್ಯಕ್ತವಾಗಿ ನೋಡುತ್ತೇವೆ. ಆದರೆ ಪುನರ್ವಿವಾಹಕ್ಕೆ ಇರುವಂತಹ ದೇವರ ವಾಕ್ಯಕ್ಕನುಗುಣವಾದ ಮೊದಲನೆಯ ಅವಕಾಶ ಅಥವಾ ಏಕೈಕ ಅವಕಾಶ, ನಿಮ್ಮ ಸಂಗಾತಿ ಮರಣ ಮೂಲಕವಾಗಿ ಲೋಕವನ್ನ ಬಿಟ್ಟು ಹೋಗಬಹುದು. ಈ ವಿವಾಹವನ್ನೆಲ್ಲ ನೆರವೇರಿಸಿಕೊಡುವಾಗ, ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಇವರಿಬ್ಬರ ಹಸ್ತವನ್ನ ಹಿಡಿಸಿಕೊಂಡು ಇವರಿಂದ ಒಡಂಬಡಿಕೆ ಹೇಳಿಸುತ್ತಾರೆ. ಸಾಧಾರಣವಾಗಿ ಈ ಒಡಂಬಡಿಕೆಯಲ್ಲಿ ಒಳಗೊಂಡಿರುವಂತಹ ಒಂದು ಪದ, ಮರಣವು ನಮ್ಮನ್ನು ಬೇರ್ಪಡಿಸುವವರೆಗೆ ನಾನು ನಿನ್ನೊಂದಿಗೆ ಒಗತನ ಮಾಡುತ್ತೇನೆ. ವಿಸ್ಲೇನೆಲ್ಲ ಲೈಸೆನ್ಸ್ ಹೋಲ್ಡರ್ಸ್, ನೀವು ಹೇಳ್ತೀರಲ್ವಾ, ಮರಣವು ನಮ್ಮನ್ನು ಅಗಲಿಸುವವರೆಗೆ. ಅಥವಾ ಕರ್ತನು ಬರೋ, ಅದು ನಮ್ಮ ಲೆಕ್ಕದಲ್ಲಿ ಆತನು ಬರ್ಬೇಕಾದ ಬರ್ತಾನೆ, ಕೊಂಡು ಹೋಗ್ತಾನೆ. ನಾವು ಅದರದ್ದು ತಲೆ ಬಿಸಿ ಮಾಡ್ಕೊಳ್ಬೇಕಾಗಿಲ್ಲ.
ಹಾಗಾದ್ರೆ ಕಾರಣ ಒಂದೇ, ಈ ಕರ್ತನು ಬರುವವರೆಗೆ ಅದು ನಡೀತದೆ. ಆದ್ರೆ ಮಾನಸಿಕವಾಗಿ ಮರಣವು ನಮ್ಮನ್ನು ಅಗಲಿಸುವವರೆಗೆ. ಹಾಗಾದ್ರೆ ಮರಣದಿಂದ ನಿಮ್ಮ ಸಂಗಾತಿಯು ಈ ಲೋಕದಿಂದ ನಿವಾರಿಸಲ್ಪಟ್ಟರೆ ಮಾತ್ರವೇ ಒಂದು ಪುನರ್ವಿವಾಹಕ್ಕೆ ದೇವರ ವಾಕ್ಯ ಅನುಮತಿ ಕೊಡುವಂತದ್ದಾಗಿದೆ. ಹಾಗಾದ್ರೆ ಹೇಗಾದ್ರೂ ಮಾಡಿ ಇವಳನ್ನು ಕೊಲ್ಬೇಕು. ದೇವರಿಗೆ ಸ್ತೋತ್ರ. ಕ್ರೈಸ್ತರ ಮಧ್ಯದಲ್ಲಿ ಅಂಥದ್ದು ಇಷ್ಟರವರೆಗೆ ನಾನು ಓದಿಲ್ಲ, ಆದ್ರೆ ಲೋಕದಲ್ಲಿ ಅಂಥ ಚರಿತ್ರೆ ಎಲ್ಲ ತುಂಬಾ ಪೇಪರಲ್ಲಿ ನ್ಯೂಸಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಈಗಲೂ ದೇವಭಯ ಇದೆ. ಆದ್ರೆ ಇದು ವಾಕ್ಯ ಹೇಳುವಂಥದ್ದು ಈ ರೀತಿಯಾಗಿ. ಅದಲ್ಲದೆ ನಮಗೆ ಬೇರೆ ಯಾವ ಮಾರ್ಗವೂ ಇಲ್ಲ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 2 ಮತ್ತು 3 ವಾಕ್ಯಗಳನ್ನು ಓದುವುದಾದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 2 ಮತ್ತು 3ನೇ ವಾಕ್ಯವನ್ನು ನೋಡುವುದಾದ್ರೆ, ಅಲ್ಲಿ ನಾವು ಕಾಣುವಂಥದ್ದು ನ್ಯಾಯದ ಪ್ರಕಾರ ಇರುವ ಬದ್ಧತೆಯಿಂದ ಮುಕ್ತರಾದರೆ ಮಾತ್ರವೇ ಬೇರೊಂದು ವಿವಾಹ ಆಗಬಹುದು. ನ್ಯಾಯ ಪ್ರಕಾರವಾಗಿ ಒಂದು ಬದ್ಧತೆ ಇದೆ. ಆ ವಾಕ್ಯವನ್ನು ನಾವು ಓದಿ ಕೇಳೋಣ ಇಲ್ಲಿ. ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದ ಇರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಂದು ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿ ಅಲ್ಲ. ಹಾಗಾದ್ರೆ ಇಲ್ಲಿ ಕಾರಣವೇನು? ನ್ಯಾಯದ ಪ್ರಕಾರ ಒಂದು ಬದ್ಧತೆ ಅಲ್ಲಿ ಉಂಟಾಗಿದೆ. ಆ ನ್ಯಾಯದ ಪ್ರಕಾರ ಎಂಬಂಥದ್ದು ಅದು ಒಂದು ಲೀಗಲ್ ಟರ್ಮಿನಾಲಜಿ, ನ್ಯಾಯಬದ್ಧವಾದ ಅಂದ್ರೆ ಕಾನೂನು ಪರವಾದಂತಹ ಒಂದು ಪದಪ್ರಯೋಗ. ನಾವು ಕ್ರೈಸ್ತ ವಿವಾಹದ ಬಗ್ಗೆ ನೋಡುವಾಗ ಅಲ್ಲಿ ದೇವರ ನ್ಯಾಯಕ್ಕೆ ನಾವು ಬದ್ಧರಾಗಿದ್ದೇವೆ. ಅದೇ ವಾಕ್ಯದ ಅಂದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದ 2ನೇ ವಾಕ್ಯದ ಆಂಗ್ಲ ಭಾಷಾಂತರದಲ್ಲಿ ನೋಡಿದರೆ ಅಲ್ಲಿ ಬೌಂಡ್ ಬೈ ದ ಲಾ ಟು ಅವರ್ ಹಸ್ಬೆಂಡ್ ಅಂಡ್ ರಿಲೀಸ್ಡ್ ಫ್ರಮ್ ದ ಲಾ. ಬೌಂಡ್ ಬೈ ದ ಲಾ ಅಂಡ್ ರಿಲೀಸ್ಡ್ ಫ್ರಮ್ ದ ಲಾ ಅಂದರೆ ಅಲ್ಲಿ ನ್ಯಾಯ ಪ್ರಮಾಣದಿಂದ ಬಂಧಿಸಲ್ಪಟ್ಟವರು, ನ್ಯಾಯ ಪ್ರಮಾಣದಿಂದ ಮುಕ್ತರಾದವರು, 2 ಪದಗಳನ್ನು ಆಂಗ್ಲ ಭಾಷೆಯಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಈ ವಿವಾಹ ಎಂಬಂಥದ್ದು ಏನು? ಇದು ಕಾನೂನುಬದ್ಧವಾದ ಅಂದ್ರೆ ನ್ಯಾಯಬದ್ಧವಾದಂತಹ ಒಂದು ಸಂಬಂಧ, ಅಲ್ಲದೆ ಇಷ್ಟ ಬಂದ ಹಾಗೆ ನಾವು ಸೇರಿಸಿಕೊಂಡದ್ದಲ್ಲ. ಅದಕ್ಕೆಲ್ಲ ಕೆಲವು ನಿಯಮಗಳಿದೆ, ಅದಕ್ಕೆ ಕೆಲವು ಕಾನೂನುಗಳಿದೆ. ದೇವರ ಧರ್ಮಶಾಸ್ತ್ರ ಇದಕ್ಕೆ ಬದ್ಧವಾಗಿದೆ. ಆದ್ರಿಂದ ನೀವು ಒಮ್ಮೆ ಈ ಕಾಂಟ್ರಾಕ್ಟ್ ಅಲ್ಲ, ಈ ಒಂದು ಶಾಸನಕ್ಕೆ ಅಥವಾ ಒಡಂಬಡಿಕೆಗೆ ನೀವು ಸಹಿ ಹಾಕಿದರೆ ಸುಲಭವಾಗಿ ಅದರಿಂದ ಬಿಚ್ಚಿಕೊಂಡು ಹೋಗಬಹುದು ಎಂಬುದಾಗಿ ನೆನೆಸಿಕೊಳ್ಳಬೇಡಿರಿ. ಇಲ್ಲಿ ನಾವು ಬರೆದು ಕೊಟ್ಟದ್ದಲ್ಲ, ನಾವು ಈ ಬರೆದು ಕೊಡುವುದಕ್ಕಿಂತಲೂ ವಿಶ್ವಾಸಿಗಳ ಜೀವಿತದಲ್ಲಿ ಬಾಯಿಂದ ಹೇಳುವ ಮಾತುಗಳಿಗೆ ಪ್ರಾಬಲ್ಯತೆ ಇದೆ. ಇದನ್ನ ಮರಿಬೇಡ್ರಿ ನೀವು. ಒಡಂಬಡಿಕೆ, ಕ್ರೈಸ್ತ ವಿವಾಹ ಎಂಬಂಥದ್ದು ಒಂದು ಒಡಂಬಡಿಕೆ, ಇದು ವ್ಯಕ್ತವಾಗಿ ನಾವು ನೋಡುತ್ತೇವೆ. ಈ ಒಡಂಬಡಿಕೆ ಆಗ್ಬೇಕಾದ್ರೆ ಒಂದು ಸಾಕ್ಷಿ ಬೇಕು. ಈ ಒಡಂಬಡಿಕೆಗೆ ದೇವರೇ ಸಾಕ್ಷಿ. ಮಲಾಕಿನ ಗ್ರಂಥ 2ನೇ ಅಧ್ಯಾಯದ 14ನೇ ವಾಕ್ಯ ಮತ್ತೊಮ್ಮೆ ಓದಿಕೊಳ್ಳುತ್ತೇನೆ. ಮಲಾಕಿನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯದ 14ನೇ ವಾಕ್ಯ. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ಅದು ಒಂದು ಒಡಂಬಡಿಕೆ, ಎ ಕವನೆಂಟ್, ಒಂದು ಅಗ್ರಿಮೆಂಟ್ ಅಲ್ಲ. ಒಂದು ಒಪ್ಪಂದವಲ್ಲ, ಒಂದು ಒಡಂಬಡಿಕೆ. ವ್ಯತ್ಯಾಸವಿದೆ. ಸ್ವಲ್ಪ ಸಮಯವಿದ್ದರೆ, ಈಗ ಹೆಚ್ಚು ಟೈಮ್ ಇಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಮುಗಿಸಬೇಕು. ಸ್ವಲ್ಪ ಆಳವಾಗಿ ಈ ಪದಗಳ ಅರ್ಥಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಒಪ್ಪಂದ, ಕರಾರು ಮತ್ತು ಒಡಂಬಡಿಕೆ, ಇದಕ್ಕೆ ವ್ಯತ್ಯಾಸವಿದೆ. ಒಡಂಬಡಿಕೆ ಎಂಬಂಥದ್ದು ಬಹಳ ಪ್ರಬಲವಾದಂತಹ ಒಂದು ಪದ, ಅದಕ್ಕೆ ಕವನೆಂಟ್ ಎಂಬುದಾಗಿ ಹೇಳುವಂಥದ್ದು. ಇಲ್ಲಿ ವಿವಾಹ ಸಂಬಂಧ ಬರೇ ಪತ್ರದ ಮೇಲೆ ಬರೆದಿರುವಂತಹ ಒಂದು ಒಪ್ಪಂದವಲ್ಲ, ಆದರೆ ಇದು
ಒಂದು ಒಡಂಬಡಿಕೆ. ಒಡಂಬಡಿಕೆಗೆ ಸಾಕ್ಷಿ ಯಾರು? ದೇವರು. ಅಲ್ಲಿ ಹೇಳುವಂಥದ್ದು ಯೆಹೋವನೇ ಸಾಕ್ಷಿಯಾಗಿದ್ದಾನೆ. ಆದ್ರಿಂದ ವಿವಾಹ ಜೀವಿತದಲ್ಲಿ ವೇದಿಯಲ್ಲಿ ಬಂದು ನಿಂತುಕೊಂಡು ಮದುವೆ ನಡೆಸಿಕೊಡುವವರು ಹೇಳಿದ ಮಾತುಗಳನ್ನು ನೀವು ಹೇಳಿದರು. ಅಲ್ಲಿ ನೀವು ಗಮನಿಸಬೇಕಾದದ್ದು, ನೀವು ನಿಮ್ಮ ಹೃದಯದ ಅಂತರಾಳದಿಂದ ಯೆಹೋವನನ್ನ ಸಾಕ್ಷಿಯಾಗಿಟ್ಟುಕೊಂಡು ಮಾಡುವ ಒಂದು ಒಡಂಬಡಿಕೆಯಾಗಿದೆ. ಆದ್ರಿಂದ ಆ ಒಡಂಬಡಿಕೆಯನ್ನ ಮೀರುವುದಕ್ಕೆ ನಿಮಗೆ ಯಾವ ಹಕ್ಕೂ ಇಲ್ಲ. ಅದು ನ್ಯಾಯಬದ್ಧವಾದ ಒಂದು ಒಡಂಬಡಿಕೆ. ಆ ಒಡಂಬಡಿಕೆಯಲ್ಲಿ ನೀವು ಹೇಳಿದಂತಹ ಒಂದು ಮಾತೇನು, ಮರಣವು ನಮ್ಮನ್ನು ಅಗಲಿಸದೆ ಬೇರೆ ಯಾವ ಕಾರಣದಿಂದಲೂ ಕ್ರಿಸ್ತನ ಬರೋಣದವರೆಗೆ ನಾವು ಒಬ್ಬರನ್ನೊಬ್ಬರು ಅಗಲುವುದಿಲ್ಲ. ಎಷ್ಟು ಲಾಘವವಾಗಿ ಇಂದು ಕ್ರೈಸ್ತ ಸಮೂಹ, ನನಗೆ ದುಃಖಕರವಾದಂತಹ ಒಂದು ವಿಷಯ, ಬ್ರದರನ್ ಸಭೆಗಳು ಎಂಬುದಾಗಿ ಹೇಳಿಕೊಳ್ಳುವ ಸಭೆಗಳಲ್ಲಿಯೂ ಇಂತಹ ವಿಷಯಗಳು ಇಂದು ಎದ್ದು ಬರುತ್ತಾ ಇದೆ. ಅದಕ್ಕೆ ಜೊತೆ ನಿಲ್ಲುವುದಕ್ಕೆ ಹಿರಿಯರು, ಅದನ್ನು ನಡೆಸಿಕೊಡುವುದಕ್ಕೆ ವ್ಯಕ್ತಿಗಳು, ಅದಕ್ಕೆ ಸಾಕ್ಷಿ ನಿಲ್ಲುವುದಕ್ಕೆ ಯವನಸ್ಥರು ಸಾಕಷ್ಟು ನಮ್ಮ ಮಧ್ಯದಲ್ಲಿದ್ದಾರೆ. ಇದೆಲ್ಲ ವಾಕ್ಯ ವಿರುದ್ಧವಲ್ಲವೋ? ಒಡಂಬಡಿಕೆ, ಯೆಹೋವನನ್ನು ಸಾಕ್ಷಿಯಾಗಿಟ್ಟುಕೊಂಡು ಮಾಡಿದಂತಹ ಒಡಂಬಡಿಕೆ ಎಂಬುದಾಗಿ ನಾವು ನೋಡುತ್ತೇವೆ. ಅದರ 14ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ನಿನ್ನ ಸಹಚಾರಿಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ. ಒಡಂಬಡಿಕೆಯ ಪತ್ನಿ, ದ ವೈಫ್ ಆಫ್ ಯುವರ್ ಕವನೆಂಟ್. ಕವನೆಂಟ್ ಎಂಬಂತ ಪದ, ಒಡಂಬಡಿಕೆ ಎಂಬಂತ ಪದ ಕ್ರೈಸ್ತರಾದ ನಮಗೆ ಹೊಸತಲ್ಲ. ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ಪಾತ್ರೆಯನ್ನು ತೆಗೆದು, ನನ್ನ ರಕ್ತದಲ್ಲಿ ಸ್ಥಾಪಿಸಲ್ಪಟ್ಟ ಹೊಸ ಒಡಂಬಡಿಕೆ, ಎ ನ್ಯೂ ಕವನೆಂಟ್. ಅಷ್ಟು ಪ್ರಬಲವಾದ ಒಂದು ಮಾತದು. ಈ ಒಡಂಬಡಿಕೆಗೆ ರೊಟ್ಟಿ ಮುರಿಲಿಕ್ಕೆ ಬಂದಾಗ ಒಂದು ಅರ್ಥ, ವಿವಾಹ ಸಂಬಂಧದಲ್ಲಿ ಬೇರೊಂದು ಅರ್ಥ ಕೊಟ್ಟು ಇಷ್ಟ ಬಂದ ಹಾಗೆ ಜೀವಿಸುವಂಥದ್ದು, ಇದು ವಾಕ್ಯ ಪ್ರಕಾರವಾಗಿ ಅನುವಾದಿಸಲಿಕ್ಕೆ ಸಾಧ್ಯವಾದದ್ದಲ್ಲ. ಈ ಒಡಂಬಡಿಕೆ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ರೀತಿಯಲ್ಲಿ ಕೆಲವು ಗುರುತುಗಳನ್ನು ನಾವು ಇಟ್ಟುಕೊಳ್ತೇವೆ. ಕೆಲವರು ಕುತ್ತಿಗೆ ಕಟ್ತಾರೆ, ಕೆಲವರು ಕೈ ಮೇಲೆ ಹಾಕ್ತಾರೆ, ಇನ್ನು ಬೇರೆ ಬೇರೆ ಎಲ್ಲ ಒಂದೊಂದು ಪದ್ಧತಿಗಳಿದೆ. ಕೆಲವರು ಇದೇನು ಇರೋದಿಲ್ಲ. ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ. ಆದರೆ ಅಲ್ಲಿ ಪ್ರಾಮುಖ್ಯವಾದದ್ದು ಅದಲ್ಲ. ನೀವು ಏನು ಕುತ್ತಿಗೆಗೆ ಕಟ್ಟುತ್ತೀರಿ ಅದಲ್ಲ, ಏನು ಬೆರಳ ಮೇಲೆ ಹಾಕುತ್ತೀರಿ ಅದಲ್ಲ. ಅದು ಒಂದು ವಸ್ತು ಮಾತ್ರ. ಬೈಬಲ್ ಕೊಡುವಂಥದ್ದು ಅದೆಲ್ಲ ಒಳ್ಳೆ ಮಾದರಿ ಅಷ್ಟೇ. ಆದ್ರೆ ಅಲ್ಲಿ ಪ್ರಾಮುಖ್ಯವಾದದ್ದು ಅದಲ್ಲ. ಕರ್ತನನ್ನು ಸಾಕ್ಷಿಯಾಗಿಟ್ಟುಕೊಂಡು ನೀವು ನಿಮ್ಮ ಬಾಯಿ ಮಾತಿನಿಂದ ಹೇಳಿದಂತಹ ಆ ಒಡಂಬಡಿಕೆ, ಅದನ್ನ ಮೀರಬಾರದು. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದ 36 ಮತ್ತು 37ನೇ ವಾಕ್ಯದಲ್ಲಿ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಯೇಸು ಕ್ರಿಸ್ತನ ಮಾತಿದು. ಬಾಯಿಂದ ಹೊರಡುವ ಮಾತು, ಅದಕ್ಕಿಂತಲೂ ಪ್ರಬಲವಾದದ್ದು ಬೇರೆ ಏನೂ ಇಲ್ಲ. ಆದ್ರಿಂದ ವಿವಾಹಿತರಾದಂತಹ ಪುರುಷರೇ, ಸ್ತ್ರೀಯರೇ, ಗಂಡ ಹೆಂಡತಿಯರೇ, ವಿವಾಹಕ್ಕೋಸ್ಕರ ಎದುರು ನೋಡುತ್ತಿರುವ ಯವನಸ್ಥರೇ, ಇದು ಒಂದು ಹುಡುಗಾಟಿಕೆ ಅಲ್ಲ, ಒಂದು ದೊಡ್ಡ ಒಡಂಬಡಿಕೆ. ನಿಮ್ಮ ಜೀವನವನ್ನೇ ಹಿಡಿದು ಬಂಧಿಸುವಂತಹ ಒಂದು ಒಡಂಬಡಿಕೆ, ಕೊನೆಯ ಉಸಿರಿನವರೆಗೂ ಅದಕ್ಕೋಸ್ಕರ ನಿಲ್ಲಬೇಕಾದ ಒಂದು ಒಡಂಬಡಿಕೆ. ಅಲ್ಲದೆ ಇಷ್ಟವಿಲ್ಲದಿದ್ದರೆ ನಾಳೆ ಬಿಡಬಹುದು ಎಂಬ ಧೋರಣೆಯಿಂದ ವಿವಾಹ ಸಂಬಂಧಕ್ಕೆ ನೀವು ಹೊಕ್ಕಬೇಡಿರಿ. ಇದು ವಾಕ್ಯ ವ್ಯಕ್ತವಾಗಿ ಹೇಳುವಂತಹ ಮಾತು. ಪುನರ್ವಿವಾಹವು ದೇವರ ವಾಕ್ಯದ ತತ್ವಕ್ಕೆ ಅನುಗುಣವಾಗಿಯೇ ನೆರವೇರಬೇಕು. ಹಾಗಾದ್ರೆ ಈ ಮರಣದ ಮುಖಾಂತರವಾಗಿ ನ್ಯಾಯಬದ್ಧವಾಗಿ ಇದರಿಂದೆಲ್ಲ ನಾವು ವಿಮುಕ್ತರಾಗಿದ್ದೇವೆ, ಇನ್ನು ನಾವು ಮದುವೆ ಆಗಬಹುದು. ಆದರೆ ಅದರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ? ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 7ನೇ ಅಧ್ಯಾಯದ 39 ಮತ್ತು 40ನೇ ವಾಕ್ಯವನ್ನು ಓದುವುದಾದರೆ, 1 ಕೊರಿಂಥ 7ನೇ ಅಧ್ಯಾಯದ 39 ಮತ್ತು 40ನೇ ವಾಕ್ಯ, ಗಂಡನು ಸತ್ತಿದ್ರೆ ಆಕೆಯು ಬೇಕಾದವರನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರಳಾಗಿದ್ದಾಳೆ. ಯಾವ ಅಭ್ಯಂತರವೂ ಇಲ್ಲ.
ಸ್ವತಂತ್ರಳು. ಅಲ್ಲಿ ಆಕೆ ವಿಷಯವಾಗಿ ಹೇಳಿದ್ರು, ಆತನಿಗೂ ಇದು ಅನ್ವಯವಾಗುತ್ತದೆ. ಅವನು ಸ್ವತಂತ್ರನಾಗಿದ್ದಾನೆ. ಆದರೆ ಈ ಕಾರ್ಯವು ಕರ್ತನ ಶಿಷ್ಯರಿಗೆ ತಕ್ಕಂತೆ ನಡೆಯಲಿ. ಅಲ್ಲಿ ಒಂದು ಕಂಡೀಷನ್ ಇದೆ. ಇಷ್ಟ ಬಂದ ಹಾಗೆ ಅಲ್ಲ, ಕರ್ತನ ಶಿಷ್ಯರಿಗೆ ತಕ್ಕಂತೆ. ಆಂಗ್ಲ ಭಾಷೆಯಲ್ಲಿ ಓನ್ಲಿ ಇನ್ ದ ಲಾರ್ಡ್, ಕರ್ತನಲ್ಲಿ. ಹಾಗಾದ್ರೆ ಪುನರ್ವಿವಾಹ ನಡೆಯುವುದಕ್ಕೆ ಇದು ಒಂದೇ ಒಂದು ಕಂಡೀಷನ್. ಇಬ್ಬರಲ್ಲಿ ಒಬ್ಬರು ಮರಣ ಮೂಲಕವಾಗಿ ಲೋಕವನ್ನು ಬಿಟ್ಟು ಹೋಗಿರಬೇಕು. ಆಮೇಲೆ ಅವರು ವಿವಾಹವಾಗಬಹುದು. ಆದರೆ ವಾಕ್ಯ ಹೇಳುವಂಥದ್ದು ಅವರು ಕರ್ತನ ಶಿಷ್ಯರಿಗೆ ತಕ್ಕಂತೆ ಅಥವಾ ಕರ್ತನಲ್ಲಿ, ಅಂದರೆ ದೇವಜನರ, ದೇವರ ಸಭೆಯ, ದೇವರ ವಾಕ್ಯದ ತತ್ವದ ಸಕಲ ಮರ್ಯಾದೆಗಳನ್ನು ಕಾಪಾಡಿಕೊಂಡೇ ಅವರು ವಿವಾಹಿತರಾಗಬೇಕು. ಈ ಕರ್ತನ ಶಿಷ್ಯರಿಗೆ ತಕ್ಕಂತೆ ಎಂಬುದಾಗಿ ಹೇಳಿದರೆ ಈ ಶಿಷ್ಯರು ಯಾರನ್ನಾದ್ರೂ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಅಪೊಸ್ತಲನಾದ ಪೌಲನು ಒಂದು ಮಾತನ್ನ ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ಒಂದು ಭಾಗದಲ್ಲಿ ಆತನು ಹೇಳುವಂಥದ್ದು, ನಾನು ಮಿಕ್ಕ ಅಪೊಸ್ತಲರಂತೆ ಕ್ರೈಸ್ತ ಸಹೋದರಿಯಾದ ಒಬ್ಬ ಹೆಂಡತಿಯನ್ನ ವಿವಾಹವಾಗಿಕೊಂಡು ಅವಳ ಜೊತೆಯಲ್ಲಿ ಪ್ರಯಾಣ ಮಾಡೋ ಹಕ್ಕು ನನಗಿಲ್ಲವೋ ಇದೆ. ಹಾಗಾದ್ರೆ ನೀವು ಮತ್ತೆ ವಿವಾಹವಾಗುವ ವ್ಯಕ್ತಿಯು ಕ್ರೈಸ್ತ ಸಹೋದರನೂ ಸಹೋದರಿಯೂ ಆಗಿರಬೇಕು, ವಿಶ್ವಾಸಿ ಆಗಿರಬೇಕು. ಅದು ದೇವಜನರ ಮರ್ಯಾದೆಗೆ ತಕ್ಕ ಹಾಗೆ ನಡೆಯಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂಥದ್ದು. ಅದರಿಂದ ವಿವಾಹ ವಿಚ್ಛೇದನ ಹೊಂದಿ ವಿಚ್ಛೇದಿಸಲ್ಪಟ್ಟ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದರೆ ಅಂಥವರನ್ನು ವರಿಸಿಕೊಳ್ಳಬಾರದು. ಯಾರನ್ನು ವಿವಾಹವಾಗುತ್ತೀರಿ? ಅಲ್ಲ, ಅವರು ತೀರಿಕೊಂಡಿದ್ದಾರೆ, ನಾನು ಏಕಾಂಗಿ ಆಗಿದ್ದೇನೆ, ಅವರು ವಿಚ್ಛೇದಿತರಾಗಿದ್ದಾರೆ, ಅವರು ಏಕಾಂಗಿ ಆಗಿದ್ದಾರೆ. ದೇವರ ವಾಕ್ಯ ನಾವು ಇದರ ಮೊದಲು ಅದರ ಬಗ್ಗೆ ನಾನು ಹೇಳಿದೆ. ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಮದುವೆ ಆಗುವವಳು ಅಥವಾ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಆಗುವವನು ಅವರು ವ್ಯಭಿಚಾರ ಮಾಡುತ್ತಾ ಇದ್ದಾರೆ. ಅದು ವಾಕ್ಯ ಹೇಳುವಂಥದ್ದು. ಅದನ್ನ ಈ ವಿಷಯದಲ್ಲಿ ದೇವರ ವಾಕ್ಯ ಬಹಳ ಖಡಾಖಂಡಿತವಾಗಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯವನ್ನು ಮತ್ತೊಮ್ಮೆ ಓದಿಕೊಳ್ಳುತ್ತೇನೆ. ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡುವವನಾಗಿದ್ದಾನೆ. ಮತ್ತು ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಮದುವೆ ಮಾಡಿಕೊಂಡರೆ ಅವಳು ವ್ಯಭಿಚಾರ ಮಾಡಿದವಳಾಗಿದ್ದಾಳೆ. ಎಷ್ಟು ನೇರವಾದ, ಎಷ್ಟು ಸ್ಪಷ್ಟವಾದಂತಹ ಒಂದು ನುಡಿ ಕರ್ತನಲ್ಲಿ ಹೇಳುತ್ತಾ ಇದ್ದಾನೆ ಪ್ರಿಯರೇ. ಇದಕ್ಕಿಂತಲೂ ಸ್ಪಷ್ಟತೆ ಬೇಕು. ಕರ್ತನು ಹೇಳಿದರೂ ಒಪ್ಪೋದಿಲ್ಲವೋ, ಆದರೆ ಸ್ವಂತ ಕಾರ್ಯ ಬಂದಾಗ, ಸ್ವಂತ ಮನೆಯವರ ವಿಷಯ ಬಂದಾಗ, ಸ್ವಂತ ಮಕ್ಕಳ ವಿಷಯ ಬಂದಾಗ ಇದನ್ನೆಲ್ಲ ಬದಿಗಿಟ್ಟು ಇಷ್ಟ ಬಂದ ಹಾಗೆ ಏನೆಲ್ಲ ಮಾಡಿಕೊಳ್ಳುತ್ತಾರೆ ಅದನ್ನು ನ್ಯಾಯೀಕರಿಸುವುದಕ್ಕೆ. ಇನ್ನು ಕೆಲವರು ಸಭೆಯಲ್ಲಿ ಬಂದು ಜಗಳ ಮಾಡ್ತಾರೆ, ನೀವು ನಡೆಸಿಕೊಡ್ಬೇಕು, ಇಲ್ಲಾಂದ್ರೆ ಕೋರ್ಟಿಗೆ ಹೋಗ್ತೇವೆ ಎಂಬುದಾಗಿ. ಇಲ್ಲಿ ಲೈಸೆನ್ಸ್ ಇದ್ದವರೆಲ್ಲ ಇದ್ದಾರೆ ಮದುವೆ ನಡೆಸಿಕೊಡ್ಲಿಕ್ಕೆ. ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗ್ತಾರೆ. ನಿಮ್ಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ, ಯಾಕೆ ನಮ್ಮ ಮದುವೆ ಮಾಡಿಸಿಕೊಡ್ಲಿಕ್ಕೆ? ಇವ್ರು ನಿರಾಕರಿಸಿದ್ರೆ ಕೋರ್ಟಿಗೆ ಹೋಗ್ತಾರೆ. ನಾನು ಲೈಸೆನ್ಸ್ ತಗೊಳ್ಳಿಲ್ಲ, ಅದಕ್ಕೆ ಅದೇ ಹೆದರಿಕೆಯಲ್ಲಿ ಯಾರ್ದು ನಡೆಸಬೇಕು ಎಂಬುದು ನನ್ನ ಆಯ್ಕೆ. ಈ ಲೈಸೆನ್ಸ್ ತಗೊಂಡ್ರೆ ಅದರಲ್ಲಿ ಸಿಕ್ಕಾಕೊಳ್ತೀವಿ ಅಲ್ವಾ? ಆ ಸ್ವಾತಂತ್ರ್ಯ ಆದ್ರೂ ಬೇಕು ನಮಗೆ. ಇದು ದೇವರ ವಾಕ್ಯ ಹೇಳುವಂತಹ ವಿಷಯ. ಅಂದ ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಸಮಯ ಮುಗಿಯಿತು. ನಾನು ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ಕ್ರೈಸ್ತ ವಿವಾಹವೆಂಬಂಥದ್ದು ಇದು ಬಹಳ ಅಮೂಲ್ಯವಾದ, ಪವಿತ್ರವಾದ, ದೈವಿಕವಾದ ಒಂದು ಸಂಬಂಧ. ಇದು ಒಬ್ಬ ವ್ಯಕ್ತಿ ವಿವಾಹಿತವಾದ ದಿವಸದಿಂದ ಮರಣವು ಅವರನ್ನು ಅಗಲಿಸುವವರೆಗೆ ಅಥವಾ ಕರ್ತನ ಬರೋಣದವರೆಗೆ ಶಾಶ್ವತವಾಗಿರುವಂತಹ ಒಂದು ಸಂಬಂಧ. ಅದಕ್ಕೆ ಕಾರಣಗಳು, ಈ ಸಂಬಂಧ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧಕ್ಕೆ ಒಂದು ನೆರಳಾಗಿದೆ. ಆ ವಿಷಯವನ್ನು ನನ್ನ ಮುಂದಿನ ಸೆಷನ್ನಲ್ಲಿ ನಾನು ವಿವರಿಸುತ್ತೇನೆ. ಅದರಿಂದ ಯಾವ ಕಾರಣದಿಂದಲೂ ಈಗಾಗಲೇ ಅಂಥದ್ದೇನಾದರೂ ಆಗಿ ಹೋದರೆ ಅದನ್ನು ಬಿಟ್ಟು ಬಿಡಬೇಕು, ದಂಗೆಳಬೇಕು, ಅದೆಲ್ಲ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆದದ್ದಾಗಿ ಹೋಯ್ತು. ಕೆಲವು ವಿಷಯವನ್ನು ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ವಿಷಯಗಳ ಪರಿಣಾಮ ಅನುಭವಿಸಲೇಬೇಕು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಂತಹ ವಿಷಯಗಳನ್ನು ನ್ಯಾಯೀಕರಿಸೋದಕ್ಕೆ,
ಅದನ್ನು ಸಾಧೂಕರಿಸುವುದಕ್ಕೆ, ಅದಕ್ಕೆ ಜೊತೆ ನಿಲ್ಲುವುದಕ್ಕೆ, ಅದಕ್ಕೆ ಪ್ರಚೋದನೆ ಕೊಡುವುದಕ್ಕೆ ದಯಮಾಡಿ ದೇವ ಜನರು ಎಂದಿಗೂ ಮುಂದೆ ಬರಬಾರದು. ಅದು ನಿಮ್ಮ ಸ್ವಂತ ಮಕ್ಕಳಾಗಿದ್ದರು. ಮಕ್ಕಳನ್ನು ಮಕ್ಕಳು ಎಂಬ ರೀತಿಯಲ್ಲಿ ನಾವು ಸ್ವೀಕರಿಸಲೇಬೇಕು, ಅವರನ್ನು ಪ್ರೀತಿಸಬೇಕು. ನಮ್ಮ ಮಕ್ಕಳು ನಾಳೆ ಅಂಥದ್ದೇನಾಡು ಮಾಡಿಕೊಂಡು ಬಂದರೆ ಮಾನಸಿಕವಾಗಿ ನಾನು ಒಬ್ಬ ತಂದೆ, ಆ ಮಾನಸಿಕ ಸಂಬಂಧವನ್ನು ನಾವು ಬಿಡೋದಿಲ್ಲ. ಅವರು ದುಃಖಿತರಾಗಿದ್ದರೆ ಅವರ ಜೊತೆ ನಾವು ನಿಲ್ಲುತ್ತೇವೆ. ಆದರೆ ಮಾಡಿದ್ದು ತಪ್ಪು ಎಂಬುದನ್ನು ಹೇಳುವುದಕ್ಕೆ ಎಂದಿಗೂ ಹಿಂಜರಿಯಬಾರದು. ನನ್ನ ಮಗನಾದುದರಿಂದ ಅದು ತಪ್ಪಲ್ಲ, ಬೇರೆಯವರ ಮಕ್ಕಳಾಗಿದ್ದರೆ ಅದು ದೊಡ್ಡ ಅಪರಾಧ ಎಂಬಂತಹ ಧೋರಣೆ ಕ್ರೈಸ್ತ ನಾಯಕರ ಜೀವಿತದಿಂದ ಅಗಲಬೇಕು. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಿವಾಹ ಸಂಬಂಧವು ಜೀವನ ಪೂರ್ತಿ ಒಟ್ಟಾಗಿರುವಂತಹ ಒಂದು ಸಂಬಂಧ. ಒಮ್ಮೆ ಆತನ ಮುಂದೆ ಒಡಂಬಡಿಕೆ ಮಾಡಿ ಒಂದಾದರೆ ಮರಣವು ನಿಮ್ಮನ್ನು ಬೇರ್ಪಡಿಸುವವರೆಗೆ ಏನಾದರೂ, ಯಾವ ಸಂಕಷ್ಟ ಬಂದರೂ, ಉಪವಾಸ ಬಿದ್ದರೂ, ಏನೆಲ್ಲ ಸಂಭವಿಸಿದರೂ ನಾವು ಒಂದಾಗಿಯೇ ನಿಲ್ಲುತ್ತೇವೆ ಈ ಒಂದು ತೀರ್ಮಾನದೊಂದಿಗೆ ಮುಂದೆ ಸಾಗುವುದಕ್ಕೆ. ನಾನು ಯಾಕೆ ಹಿರಿಯರಾದಂಥ ನಿಮ್ಮಲ್ಲಿ ಅನೇಕರನ್ನು ಕೂರಿಸಿ ಮಾತುಗಳನ್ನು ಹೇಳಿದೆ ಎಂಬುದಾಗಿ ಕೇಳಿದರೆ, ಯವನಸ್ಥರಿಗೆ ಇದನ್ನು ನೀವು ಬೋಧಿಸಿಕೊಡ್ಬೇಕು, ಅವರಿಗೆ ನೀವಿದನ್ನು ಕಲಿಸಿಕೊಡಬೇಕು, ನಿಮ್ಮ ಮಕ್ಕಳಿಗೆ ಇದನ್ನು ನೀವು ಬೋಧಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಭೆಗಳು ಆಶೀರ್ವದಿಸಲ್ಪಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ